ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್‌ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗ ನಾವು ನಾಳೆ ನಡ್ತಕ್ಕಂತಹ ಎಸ್-ಎಲ್-ಸಿ ಕನ್ನಡ ಎಕ್ಸಾಮಿಂದ ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಕಂಪ್ಲೀಟ್ ಸೊಲ್ಯೂಷನ್ ಅನ್ನ ನೋಡೋಣಂತ್ರಿ. ಇವತ್ತಿನ ಇದೊಂದು ವಿಡಿಯೋ ನೀವು ನೋಡೋದ್ರ ನಾಳೆ ನೀವು ಕನ್ನಡಗೆ 100ಕ್ಕೆ 100 ಮಾರ್ಕ್ಸ್ ಅನ್ನು ಏನ್ ಮಾಡ್ಬೋದು ನೀವು ತಗೋಬಹುದು. ಫಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ನೋಡ್ರಿ. ಅದಾದ್ಮೇಲೆ ಯಾವ ರೀತಿಯ ಆನ್ಸರ್ಸ್ ಅನ್ನ ಬರೀಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನೋಡ್ರಿ, ಫಸ್ಟ್ 1 ಮಾರ್ಕ್ಸ್ ಇಂದ 6 ಕ್ವಶನ್ಸ್ ಇರ್ತಾವ, ಆಬ್ಜೆಕ್ಟಿವ್ ಟೈಪ್ ಇರ್ತಾವ. ಹೌದಾ? ಇದು ಆದ್ಮೇಲೆ 1 ಮಾರ್ಕ್ಸ್ ಇಂದ 4 ಏನಿರ್ತಾವು, ಈ ರೀತಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯೋದಿರ್ತಾವು. ನೆಕ್ಸ್ಟ್ 1 ಮಾರ್ಕ್ಸ್ ಇಂದ 7 ಕ್ವಶನ್ಸ್ ಇರ್ತಾವು. ಇದಾದ್ಮೇಲೆ 2 ಮಾರ್ಕ್ಸ್ ಇಂದ 10 ಕ್ವಶನ್ಸ್ ಇರ್ತಾವು. ಇದಾದ್ಮೇಲೆ 3 ಮಾರ್ಕ್ಸ್ ಇಂದ 2 ಕ್ವಶನ್ಸ್. ಅದಾದ್ಮೇಲೆ 3 ಮಾರ್ಕ್ಸ್ ಇಂದ 1 ಕ್ವಶನ್. ಅದಾದ್ಮೇಲೆ 3 ಮಾರ್ಕ್ಸ್ ಇಂದ ಇನ್ನೊಂದ್ ಕ್ವಶನ್ ಇರ್ತೈತಿ. ಅದಾದ್ಮೇಲೆ ಗಾದೆ ಮಾತು ವಿಸ್ತರಿಸೋದು 3 ಮಾರ್ಕ್ಸಿಗೆ 1 ಕ್ವಶನ್. ಅದಾದ್ಮೇಲೆ ಸಂದರ್ಭದೊಳಗೆ ವಿವರಿಸಿದ್ದು 3 ಮಾರ್ಕ್ಸ್ ಇಂದ 6 ಕ್ವಶನ್ಸ್ ಇರ್ತಾವು. ಇದಾದ್ಮೇಲೆ ಒಂದು ಪದ್ಯ ಬರೋದಿರ್ತೈತಿ, 4 ಮಾರ್ಕ್ಸ್ ಇಂದ 1 ಕ್ವಶನ್. ಇದಾದ್ಮೇಲೆ ಏನ್ ಇರ್ತೈತಿ ಅಂದ್ರೆ ನಿಮ್ಗ 4 ಮಾರ್ಕ್ಸ್ ಇಂದ 1 ಕ್ವಶನ್ಸ್ ಇರ್ತೈತಿ. ಅದಾದ್ಮೇಲೆ 4 ಮಾರ್ಕ್ಸ್ ಇನ್ನು 2 ಕ್ವಶನ್ಸ್ ಇರ್ತಾವ, 8-10 ವಾಕ್ಯದಲ್ಲಿ ಉತ್ತರಿಸೋದು. ಇದಾದ್ಮೇಲೆ 5 ಮಾರ್ಕ್ಸ್ ಇಂದ 1 ಏನ್ರಿ ಇದು ಪತ್ರಲೇಖನ ಬರೆಯೋದಿರ್ತೈತಿ. ಇದಾದ್ಮೇಲೆ 5 ಮಾರ್ಕ್ಸ್ ಇಂದ ಪ್ರಬಂಧ ಬರೆಯೋದಿರ್ತೈತಿ. ಇವಕ್ಕೆಲ್ಲಾನು ಕಂಪ್ಲೀಟ್ ಆಗಿ ನಾವು ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕು ಅನ್ನೋದನ್ನ ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಬಹು ಆಯ್ಕೆ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣಂತ. ಫಸ್ಟ್, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು. ಅದ್ರೊಳಗೆ ಆಪ್ಷನ್ ಏನ್ ಕೊಟ್ಟಾರಿ? ಫಸ್ಟ್, ಅನುನಾಸಿಕಗಳು, ಮಹಾಪ್ರಾಣಗಳು, ಅಲ್ಪ ಪ್ರಾಣಗಳು ಮತ್ತು ಯೋಗವಾಹಕಗಳು. ಇದ್ರೊಳಗೆ ಸರಿಯಾದ ಉತ್ತರ ಏನಾಕೈತಿ? ಅನುನಾಸಿಕಗಳು. ಇದೇ ರೀತಿ ಮತ್ತೆ ಯಾವ ಕ್ವಶನ್ಸ್ ಅನ್ನ ಕೊಡ್ತಾರ ಅನ್ನೋದನ್ನ ನೋಡೋಣಂತ. ನೋಡ್ರಿ, ನೆಕ್ಸ್ಟ್, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳಿಗೆ ಏನಂತ ಕರೀತಾರ? ಅಲ್ಪ ಪ್ರಾಣನೋ, ಮಹಾಪ್ರಾಣ ಅಂತ ಕರೀತಾರೋ, ಅಥವಾ ಅನುನಾಸಿಕ ಅಂತ ಕರೀತಾರೋ, ಅಥವಾ ಯೋಗವಾಹಕಗಳಂತ ಕರೀತಾರ? ನೋಡ್ರಿ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳಿಗೆ ಮಹಾಪ್ರಾಣಗಳಂತ ಕರೀತಾರ. ನೆಕ್ಸ್ಟ್ ಮತ್ ಇದೇ ರೀತಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ಬೋದಂದ್ರ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳು ಸಂಖ್ಯೆ ಅಂತ ಕೇಳ್ಯಾರ. ಹೌದಾ? ಆಪ್ಷನ್ 1 ಏನ್ ಕೊಟ್ಟಾರಿ? 2. ನೆಕ್ಸ್ಟ್ ಆಪ್ಷನ್ ಬಿ ಏನ್ ಕೊಟ್ಟಾರ? 6. ಆಪ್ಷನ್ ಸಿ 7. ಆಪ್ಷನ್ ಡಿ 9. ಸರಿಯಾದ ಉತ್ತರ ಏನಕ್ಕೈತಿ? 7. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳ ಸಂಖ್ಯೆ ಕೇಳ್ಯಾರ. ಫಸ್ಟ್ ಆಪ್ಷನ್ 6 ಕೊಟ್ಟಾರ. 2ನೇ ಆಪ್ಷನ್ ಕೊಟ್ಟಾರ 5 ಕೊಟ್ಟಾರ. 3ನೇ ಆಪ್ಷನ್ 9 ಕೊಟ್ಟಾರ. 4ನೇ ಆಪ್ಷನ್ ಏನ್ ಕೊಟ್ಟಾರ? 2 ಕೊಟ್ಟಾರ. ಹಂಗಂದ್ರೆ ಯೋಗವಾಹಕಗಳು ಎಷ್ಟದಾವು ಕನ್ನಡ ವರ್ಣಮಾಲೆಯೊಳಗ? 2. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸಂಖ್ಯೆಗಳು ಎಷ್ಟು ಅಂತ ಕೇಳ್ಯಾರ. ಫಸ್ಟ್ ಆಪ್ಷನ್ 5, ಸೆಕೆಂಡ್ ಆಪ್ಷನ್ 6 ಕೊಟ್ಟಾರ, ಥರ್ಡ್ ಆಪ್ಷನ್ 7, 4ನೇ ಆಪ್ಷನ್ ಏನ್ ಕೊಟ್ಟಾರಿ? 10 ಕೊಟ್ಟಾರ. ಹಂಗಂದ್ರೆ ಸರಿಯಾದ ಉತ್ತರ ಏನು? 7. ಹೌದಾ? ನೆಕ್ಸ್ಟ್, ಅನುಸ್ವರ ವಿಸರ್ಗಗಳನ್ನ ಏನಂತ ಕರೀತಾರ? ಅನುಸ್ವರ ಮತ್ತು ವಿಸರ್ಗಗಳನ್ನ ಅನುನಾಸಿಕ ಅಂತ ಕರೀತಾರೋ, ಅಥವಾ ವ್ಯಂಜನ ಅಂತ ಕರೀತಾರೋ, ಯೋಗವಾಹಕ ಅಂತ ಕರೀತಾರೋ, ಸ್ವರ ಅಂತ ಕರೀತಾರ? ಅನುಸ್ವರ ಮತ್ತು ವಿಸರ್ಗಗಳನ್ನ ಏನಂತ ಕರೀತಾರ? ಯೋಗವಾಹಕಗಳಂತ ಕರೀತಾರ. ನೆಕ್ಸ್ಟ್ ನೋಡ್ರಿ, ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಮತ್ತು ತೃತೀಯಾಕ್ಷರಗಳು. ಪ್ರಥಮ ಮತ್ತು ತೃತೀಯಾಕ್ಷರಗಳಿಗೆ ಏನಂತ ಕರೀತಾರ? ಅಲ್ಪ ಪ್ರಾಣನೋ, ಮಹಾಪ್ರಾಣನೋ, ಅನುನಾಸಿಕನೋ, ಅವರ್ಗೀಯ ವ್ಯಂಜನಾಕ್ಷರ ಅಂತ ಕೊಟ್ಟಾರ. ಹಂಗಂದ್ರ ವರ್ಗೀಯ ವ್ಯಂಜನದಲ್ಲಿರ್ತಕ್ಕಂತಹ ಪ್ರಥಮ ಹಾಗೂ ತೃತೀಯಾಕ್ಷರಗಳಿಗೆ ಏನಂತ ಕರೀತಾರ? ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರ. ನೆಕ್ಸ್ಟ್, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗದ ಪಂಚಮಾಕ್ಷರಗಳಿಗೆ ಏನಂತ ಕರೀತಾರ? ಅಲ್ಪ ಪ್ರಾಣನ, ಮಹಾಪ್ರಾಣನ, ಅನುನಾಸಿಕನ, ಯೋಗವಾಹಕಗಳು. ಸರಿಯಾದ ಉತ್ತರ ಅನುನಾಸಿಕ. ನೆಕ್ಸ್ಟ್ ನೋಡ್ರಿ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. 9, 25, 6 ಅಥವಾ 5 ಅಂತ ಕೊಟ್ಟಾರ. ಸರಿಯಾದ ಉತ್ತರ ಎಷ್ಟು? ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟಿದಾವು? 25. ನ್ಯ, ನ್ಯ, ನ, ನ, ಮ ಇವು ಏನು ಅಂತ ಕೇಳ್ಯಾರ. ಇವು ಅಲ್ಪ ಪ್ರಾಣನೋ, ಅನುನಾಸಿಕನೋ, ಅವರ್ಗೀಯ ವ್ಯಂಜನನೋ, ಮಹಾಪ್ರಾಣಾಕ್ಷರನೋ? ಸರಿಯಾದ ಉತ್ತರ ಏನಿದೆ? ಅನುನಾಸಿಕ. ಒಟ್ಟಾರೆಯಾಗಿ ಕನ್ನಡ ವರ್ಣಮಾಲೆ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ಯಾರ ಅಂತ ಹೇಳೇನಿ. ಇದೊಂದು ಚಾರ್ಟ್ ನೀವು ನೋಡ್ಕೊಂಡು ಹೋದ್ರ ನಿಮ್ಗೆ ನಾಳೆ ಫಿಕ್ಸ್ ಇದ್ರ ಮೇಲೆ ಒಂದು ಕ್ವಶನ್ ಬಂದ ಬರ್ತೈತಿ. ನೋಡ್ರಿ, ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಅಕ್ಷರಗಳು ಎಷ್ಟು? 49. ಅದ್ರೊಳಗೆ ಸ್ವರಗಳು ಎಷ್ಟದಾವು? 13. ವ್ಯಂಜನಗಳು ಎಷ್ಟದಾವು? 34. ಯೋಗವಾಹಕಗಳು ಎಷ್ಟದಾವು? 2 ಅದಾವು. ಹೌದಾ? ಸ್ವತಂತ್ರವಾಗಿ ಉಚ್ಚರಿಸುವಂತವುಗಳಿಗೆ ಏನಂತ ಕರೀತಾರ? ಸ್ವರಗಳಂತ ಕರೀತಾರ. ಅವೆಷ್ಟದಾವು? 13 ಅದಾವು. ಅದ್ರೊಳಗ ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7 ಮತ್ತು ಪ್ಲುತ ಸ್ವರಗಳು
ಪ್ಲುತ ಸ್ವರಗಳು ಅಂದ್ರ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಪದಗಳು ಬರ್ತಾವ. ವೃಷ ಸ್ವರಗಳಂದ್ರ 1 ಮಾತ್ರಾ ಕಾಲದಲ್ಲಿ ಉಚ್ಚರಿಸೋದು. ಅವು ಎಷ್ಟದಾವ್ರಿ? ವೃಷ ಸ್ವರಗಳು 6. ದೀರ್ಘ ಸ್ವರಗಳು 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸೋವು ಎಷ್ಟದಾವು? 7. ಅದೇ ರೀತಿ ವ್ಯಂಜನಗಳ ಒಳಗ ವರ್ಗೀಯ ವ್ಯಂಜನಗಳು 25 ಅದಾವು. ಅವರ್ಗೀಯ ವ್ಯಂಜನಗಳು ಎಷ್ಟದಾವು? 9 ಅದಾವು. ವರ್ಗೀಯ ವ್ಯಂಜನ ಒಳಗ ಅಲ್ಪ ಪ್ರಾಣಗಳು 10 ಅದಾವು, ಮಹಾಪ್ರಾಣಗಳು 10 ಅದಾವು, ಅನುನಾಸಿಕಗಳು ಎಷ್ಟದಾವು? 5 ಅದಾವು. ಇದಾದ್ಮೇಲೆ ಯೋಗವಾಹಕಗಳು 2 ಯಾವ್ಯಾವ್ರಿ? ಅನುಸ್ವರ ಮತ್ತು ವಿಸರ್ಗ. ಆಗ್ಲೇ ಬಂದಿತ್ತಲ್ಲ ಕ್ವಶನ್, ಅನುಸ್ವರ ಮತ್ತು ವಿಸರ್ಗಗಳನ್ನ ಸೇರಿಸಿ ಏನಂತ ಕರೀತಾರ? ಯೋಗವಾಹಕಗಳು. ಇದೊಂದು ನೀವು ಫ್ಲೋ ಚಾರ್ಟ್ ನೀವು ನೋಡ್ಕೊಂಡು ಹೋದ್ರ ನಾಳೆ ನಿಮ್ಗೆ ಫಿಕ್ಸ್ ಒಂದ್ ಕ್ವಶನ್ ರೀ. ಅದಕ್ಕೆ ಇವತ್ತಿನ ವಿಡಿಯೋ ನೀವು ನೋಡ್ಕೊಂಡು ಹೋದ್ರಿ ಅಂದ್ರ ಪ್ರತಿ ಒಂದು ಕ್ವಶನ್ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊತೀನಿ. ಇದೊಂದು ಕ್ಲಾಸ್ ನೀವು ನೋಡ್ಕೊಂಡು ಹೋದ್ರೆ ನಾಳೆ ನೀವು 100ಕ್ಕೆ 100 ಮಾರ್ಕ್ಸ್ ನೀವೇನ್ ಮಾಡ್ಬೋದು? ತಗೋಬಹುದು. ನೆಕ್ಸ್ಟ್, ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಫಸ್ಟ್ ಆಪ್ಷನ್ ಸವರ್ಣ ದೀರ್ಘ ಸಂಧಿ, ಸೆಕೆಂಡ್ ಆಪ್ಷನ್ ಗುಣ ಸಂಧಿ, ಥರ್ಡ್ ಆಪ್ಷನ್ ಅನುನಾಸಿಕ ಸಂಧಿ, ಫೋರ್ತ್ ಆಪ್ಷನ್ ಜಸ್ತ್ವ ಸಂಧಿ. ಉನ್ಮಾದ ಈ ಪದ ಇದಕ್ಕ ಯಾವ ಸಂಧಿಗೆ ಉದಾಹರಣೆ ಅಂದ್ರ ಅನುನಾಸಿಕ ಸಂಧಿಗೆ ಉದಾಹರಣೆ. ಹಂಗಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಮಾತಂತು ಅಂತಕ್ಕಂಥದ್ದು ಆಗಮ ಸಂಧಿನೋ, ಎಣ್ ಸಂಧಿನೋ, ವೃದ್ಧಿ ಸಂಧಿನೋ, ಲೋಪ ಸಂಧಿ ಅಂತ ಕೇಳ್ಯಾರ. ಮಾತಂತು ಅಂತಕ್ಕಂಥದ್ದು ಲೋಪ ಸಂಧಿ. ಹಂಗಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಲೋಪ ಸಂಧಿ, ಆಗಮ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ. ಹಂಗಂದ್ರ ಮದೋನ್ಮತ್ತ ಅಂತಕ್ಕಂಥದ್ದು ಗುಣಸಂಧಿಗೆ ಏನಾಗೈತಿ? ಇದೊಂದು ಉದಾಹರಣೆ ಆಗೈತಿ. ನೆಕ್ಸ್ಟ್, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಅತ್ಯವಸರ ಅಂತಕ್ಕಂಥದ್ದು ವೃದ್ಧಿ ಸಂಧಿನೋ, ಎಣ್ ಸಂಧಿನೋ, ಜಸ್ತ್ವ ಸಂಧಿನೋ, ಚುತ್ವ ಸಂಧಿ ಅಂತ ಕೇಳ್ಯಾರ. ಇದಕ್ಕ ಅತ್ಯವಸರ ಅಂತಕ್ಕಂಥದ್ದು ಎಣ್ ಸಂಧಿಗೆ ಇದೊಂದು ಉದಾಹರಣೆ. ಹಂಗಂದ್ರ ಒಟ್ಟ ನಾ ಇವತ್ತಿನ ಕ್ಲಾಸ್ ಒಳಗೆ ನಿಮ್ಗ ಸಂಧಿ ಮೇಲೆ ಪ್ರತಿಯೊಂದು ಗ್ರಾಮರ್ ಪಾರ್ಟ್ ಮೇಲೆನು ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅಂತ ಹೇಳಿನಿ. ಇವಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಬಲ್ಲೆನೆಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಜಸ್ತ್ವ ಸಂಧಿನೋ, ಅನುನಾಸಿಕ ಸಂಧಿನೋ, ಲೋಪ ಸಂಧಿನೋ, ಆಗಮ ಸಂಧಿ ಅಂತ ಹೇಳ್ಯಾರ. ಬಲ್ಲೆನೆಂದು ಅಂತಕ್ಕಂಥದ್ದು ಲೋಪ ಸಂಧಿ. ಆದ್ರಿಂದ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ. ಹಂಗಂದ್ರ ಇದ್ರೊಳಗ ಅಜಂತ, ವಿದ್ಯಾಭ್ಯಾಸ, ಅತ್ಯಾಧರ, ಸನ್ಮಾನ ಕೊಟ್ಟಾರ. ಇದ್ರೊಳಗ ಅನುನಾಸಿಕ ಸಂಧಿಗೆ ಉದಾಹರಣೆ ಅಂದ್ರ ಸನ್ಮಾನ. ಹಂಗಂದ್ರ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಸವರ್ಣ ದೀರ್ಘ ಸಂಧಿನೋ, ಗುಣ ಸಂಧಿನೋ, ಎಣ್ ಸಂಧಿನೋ, ವೃದ್ಧಿ ಸಂಧಿ ಅಂತ ಕೇಳ್ಯಾರ. ಹೌದಾ? ದೇವೇಂದ್ರ ಅಂತಕ್ಕಂಥದ್ದು ಗುಣಸಂಧಿ. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದು. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದು? ವಾಗ್ದೇವಿನೋ, ಮಳೆಗಾಲನೋ, ಸುರಾಸುರನೋ, ಏಕೈಕನು. ಹಂಗಂದ್ರ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದು? ಸುರಾಸುರ. ಹಂಗಂದ್ರ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಧೃತಿಗೆಟ್ಟು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಜಸ್ತ್ವ ಸಂಧಿನ, ಆದೇಶ ಸಂಧಿನ, ಗುಣ ಸಂಧಿನ, ಆಗಮ ಸಂಧಿ. ಧೃತಿಗೆಟ್ಟು ಇದು ಆದೇಶ ಸಂಧಿ. ಹಂಗಂದ್ರ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ್ರವ್ಯಾರ್ಥಿ ಪದದಲ್ಲ ಆಗಿರ್ತಕ್ಕಂತಹ ಸಂಧಿ ಯಾವುದು? ಇದೊಂದು ಗುಣ ಸಂಧಿನೋ, ಸವರ್ಣ ದೀರ್ಘ ಸಂಧಿನೋ, ಆದೇಶ ಸಂಧಿನೋ, ಎಣ್ ಸಂಧಿನೋ. ದ್ರವ್ಯಾರ್ಥಿ ಅಂತಕ್ಕಂಥದ್ದು ಇದೊಂದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗೈತಿ. ಹಂಗಂದ್ರ ಸಂಧಿ ಮೇಲೆ ಇದೊಂದೇ ನೀವು ಚಾರ್ಟ್ ನೋಡ್ಕೊಂಡು ಹೋದ್ರಂದ್ರ ಇದ್ರ ಮೇಲೆ ನಾಳೆ ನಿಮ್ಗೆ ಯಾವ್ದು ಬೇಕಾದ್ರೂ ಕ್ವಶನ್ಸ್ ಅನ್ನ ನಿಮ್ಗ ಕೇಳಬಹುದು. ಸಂಧಿ ಒಳಗ ಬರ್ತಕ್ಕಂತಹ ಲೋಪ ಸಂಧಿಗೆ ಊರೂರು, ಬಲ್ಲೆನೆಂದು, ಮಾತಂತು, ಸಂಪನ್ನರಾದ. ಆಗ್ಲೇ ನಮ್ಗ ಉದಾಹರಣೆಗೆ ಮಾತಂತು ಬಂದಿತ್ತು. ಮಾತಂತು ಯಾವ ಸಂಧಿ ಅಂತ ಕೇಳಿದ್ರು? ಲೋಪ ಸಂಧಿ ಅಂತ ಕೇಳಿದ್ರು. ಲೋಪ ಸಂಧಿ ಅಂತ ಆನ್ಸರ್ ಬರ್ದಿದ್ವಿ. ನಾಳೆ ಎಕ್ಸಾಮಿಗೆ ನಿಮ್ಗೆ ಊರೂರು ಬರ್ಬೋದು, ಬಲ್ಲೆನೆಂದು ಬರ್ಬೋದು, ಸಂಪನ್ನರಾದ ಬರ್ಬೋದು. ಹಂಗಂದ್ರೆ ಇವೆಲ್ಲಾನು ನೀವು ನೋಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಗ ನಾಳೆ ಎಕ್ಸಾಮ್ ಒಳಗ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಬರ್ಬೋದು. ಆಗಮ ಸಂಧಿಗೆ ಉದಾಹರಣೆ ಏನಂದ್ರ ಕೈಯನ್ನು, ಮೈಯಿಂದ, ಶಾಲೆಯಲ್ಲಿ, ಮರವನ್ನು, ಮಗುವಿಗೆ. ಆದೇಶ ಸಂಧಿಗೆ ಉದಾಹರಣೆ ಮಳೆಗಾಲ, ಮೈದೂರು, ಬೆಂಬತ್ತು, ಕಡವೆಲ್ಪು, ಮೇಲ್ವಾತು. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಮಹಾತ್ಮ, ಗಿರೀಶ, ಸುರಾಸುರ, ವಧುಪೇತ. ನೆಕ್ಸ್ಟ್, ಗುಣಸಂಧಿಗೆ ಉದಾಹರಣೆ ದೇವೇಂದ್ರ, ಜ್ಞಾನೇಶ್ವರ, ಸೂರ್ಯೋದಯ, ಮಹರ್ಷಿ, ಮಹೇಶ. ವೃದ್ಧಿ ಸಂಧಿಗೆ ಉದಾಹರಣೆ ಏಕೈಕ, ಜನೈಕ್ಯ, ವನೌಷಧ, ಅಷ್ಟೈಶ್ವರ್ಯ. ನೆಕ್ಸ್ಟ್, ಎಣ್ ಸಂಧಿಗೆ ಉದಾಹರಣೆ ಅತ್ಯವಸರ, ಜಾತ್ಯತೀತ, ಕೋಟ್ಯಾಧೀಶ್ವರ, ಕೋಟ್ಯಾನುಕೋಟಿ. ನೆಕ್ಸ್ಟ್, ಜಸ್ತ್ವ ಸಂಧಿಗೆ ಉದಾಹರಣೆ ವಾಗ್ದೇವಿ, ಅಜಂತ, ಷಡಾನನ, ದಿಗಂತ, ಅಬ್ದಿ. ನೆಕ್ಸ್ಟ್, ಶುತ್ವ ಸಂಧಿಗೆ ಉದಾಹರಣೆ ಪಯಶ್ಚಯನ, ಶರಶ್ಚಂದ್ರ, ಜಗಜ್ಯೋತಿ, ಬೃಹಶ್ಚತ್ರ. ನೆಕ್ಸ್ಟ್, ಅನುನಾಸಿಕ ಸಂಧಿಗೆ ಉದಾಹರಣೆ ಷಣ್ಮುಖ, ಸನ್ಮಾನ, ವಾಂಗ್ಮಯ,
ಉನ್ಮಾದ, ತನ್ಮಯ ಇವೆಲ್ಲ ನಾ ಏನ್ ಉದಾಹರಣೆ ಬರ್ಸಂಗಿಲ್ಲ ಇವೆಲ್ಲವನ್ನ ನೀವು ನೋಡ್ಕೊಂಡು ಹೋದ್ರಿ ಅಂದ್ರೆ ಇದ್ರೊಳಗ ನಾಳೆ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರ್ತೈತ್ರಿ. ನೆಕ್ಸ್ಟ್ ಕ್ವಶನ್ ಥರ್ಡ್ ಏನ್ ಕೇಳ್ಯಾರಂದ್ರ ವಾಕ್ಯಗಳ ಮೇಲೆ ಪ್ರಶ್ನೆಯನ್ನು ಕೇಳ್ಯಾರ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದೊಂದು ಸಂಯೋಜಿತ ವಾಕ್ಯನೋ, ಸಾಮಾನ್ಯ ವಾಕ್ಯನೋ, ಮಿಶ್ರ ವಾಕ್ಯನೋ, ಸಮ್ಮಿಶ್ರ ವಾಕ್ಯ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ, ಸಂಯೋಜಿತ ವಾಕ್ಯ. ನೆಕ್ಸ್ಟ್ ಇದ್ರ ಮೇಲೆ ಯಾವ ಕ್ವಶನ್ ಕೇಳ್ಯಾರಂದ್ರ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರ್ತಕ್ಕಂತಹ ವಾಕ್ಯ ಯಾವುದು ಅಂತ ಕೇಳಿದ್ರ ಸಂಯುಕ್ತ ವಾಕ್ಯನೋ, ಸಂಯೋಜಿತ ವಾಕ್ಯನೋ, ಸಾಮಾನ್ಯ ವಾಕ್ಯನೋ, ಮಿಶ್ರ ವಾಕ್ಯ ಅಂತ ಕೇಳ್ಯಾರ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರ್ತಕ್ಕಂತಹ ವಾಕ್ಯ ಯಾವುದು ಅಂದ್ರ ಸಾಮಾನ್ಯ ವಾಕ್ಯ. ನೆಕ್ಸ್ಟ್ ಹಾಗಂದ್ರ ವಾಕ್ಯಗಳ ಮೇಲೆ ನಮ್ಗ ವಾಕ್ಯಗಳೊಳಗ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ ಅಂತ 3 ವಿಧಗಳು ಬರ್ತಾವು ನೋಡ್ರಿ. ಸಾಮಾನ್ಯ ವಾಕ್ಯ ಅಂದ್ರ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡ್ತಕ್ಕಂತ ವಾಕ್ಯಕ್ಕ ಸಾಮಾನ್ಯ ವಾಕ್ಯ ಅಂತಾರ. ಉದಾಹರಣೆ ಹಕ್ಕಿ ಹಣ್ಣನ್ನು ತಿನ್ನುತ್ತದೆ, ಮೀನು ನೀರಿನಲ್ಲಿ ಈಜುತ್ತದೆ, ಈ ರೀತಿ. ನೆಕ್ಸ್ಟ್ ಸಂಯೋಜಿತ ವಾಕ್ಯ ಅಂದ್ರ 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥಸ್ಪಷ್ಟತೆಗಾಗಿ ಸಂಬಂಧಾವ್ಯಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥವನ್ನು ನೀಡುವಂತೆ ರಚಿತವಾದ ವಾಕ್ಯಗಳಿಗೆ ಏನಂತ ಕರೀತಾರ? ಸಂಯೋಜಿತ ವಾಕ್ಯ ಅಂತ ಕರೀತಾರ. ಉದಾಹರಣೆಗೆ ನೋಡ್ರಿ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ. ಮಕ್ಕಳು ಶಾಲೆಗೆ ಬರುತ್ತಾರೆ, ಆದ್ರೆ ಪಾಠ ಹೇಳಲು ಅಲ್ಲಿ ಸಾಕಷ್ಟು ಶಿಕ್ಷಕರಿಲ್ಲ. ಇವೆಲ್ಲ ಏನು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ನೋಡ್ರಿ, ಮಿಶ್ರ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವಂತೆ ರಚಿತವಾದ ವಾಕ್ಯಕ್ಕೆ ಏನಂತ ಕರೀತಾರ? ಮಿಶ್ರ ವಾಕ್ಯ ಅಂತ ಕರೀತಾರ. ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು. ಕುವೆಂಪು ಅವರ ಭಾವಗೀತೆಯನ್ನು ಕೇಳಿ ವಿದ್ಯಾರ್ಥಿಗಳು ಮೈಮರೆತರು. ನೋಡ್ರಿ, ನಾಳೆ ಎಕ್ಸಾಮಿಗೆ ವಾಕ್ಯಗಳ ಮೇಲೆ ಕ್ವಶನ್ಸ್ ಅನ್ನ ಯಾವ ರೀತಿ ಕೇಳ್ತಾರ ಅನ್ನೋದನ್ನ ನಿಮ್ಗ ಎಲ್ಲಾನು ಹೇಳ್ಕೊಟ್ಟಿನಿ. ಒಂದೇ ಉದಾಹರಣೆ ಒಂದು ಪ್ರಶ್ನೆ ಮೇಲೆ ಅದ್ರ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರ ಅನ್ನೋದನ್ನ ನಿಮ್ಗ ಡೀಟೇಲ್ ಆಗಿ ಹೇಳ್ಕೊಟ್ಟೇನ್ರಿ. ನೆಕ್ಸ್ಟ್ ನೋಡ್ರಿ, ಕ್ರಿಯಾಪದದ ಮೂಲ ರೂಪಕ್ಕ ಏನಂತ ಕರೀತಾರ? ಕ್ರಿಯಾಪದದ ಮೂಲ ರೂಪಕ್ಕ ಸರ್ವನಾಮ ಅಂತ ಕರೀತಾರೋ, ಧಾತು ಅಂತ ಕರೀತಾರೋ, ನಾಮಪದ ಅಂತ ಕರೀತಾರೋ, ನಾಮ ಪ್ರಕೃತಿ ಅಂತ ಕರೀತಾರೋ ಅಂದ್ರ ಕ್ರಿಯಾಪದದ ಮೂಲ ರೂಪಕ್ಕ ಧಾತು ಅಂತ ಕರೀತಾರ. ಹಂಗಂದ್ರ ಇದ್ರ ಮೇಲೆ ನೋಡ್ರಿ, ಕ್ರಿಯಾಪದದ ಮೂಲ ರೂಪವನ್ನ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರೀತಾರ. ಇದ್ರೊಳಗೆ 2 ವಿಧಗಳು, ಸಕರ್ಮಕ ಧಾತು ಮತ್ತ ಅಕರ್ಮಕ ಧಾತು. ಕರ್ಮಪದವನ್ನ ಅಪೇಕ್ಷಿಸುವ ಧಾತುಗಳನ್ನ ಸಕರ್ಮಕ ಧಾತುಗಳು ಅಂತ ಕರೆದ್ರ, ಕರ್ಮಪದವನ್ನ ಅಪೇಕ್ಷಿಸದ ಧಾತುಗಳಿಗೆ ಅಕರ್ಮಕ ಧಾತುಗಳು ಅಂತ ಕರೀತಾರೆ. ತಿಳಿತಾ ಇದು? ನೆಕ್ಸ್ಟ್, ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಏನು? ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಏನು ಅಂದ್ರ ನೋಡಲಿ, ನೋಡೆವು, ನೋಡದು, ನೋಡಿಯಾನು ಅಂತ ಕೊಟ್ಟಾರ. ಹಂಗಂದ್ರ ಆಪ್ಷನ್ ನಂಬರ್ ಸಿ, ನೋಡದು. ನೋಡು ಅದರ ನಿಷೇಧಾರ್ಥಕ ರೂಪ ಏನಕೈತಿ? ನೋಡದು. ಹಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಹಂಗಂದ್ರ ಹಾಡಲಿ ಅಂತಕ್ಕಂಥದ್ದು ವಿದ್ಯಾರ್ಥಕನೋ, ನಿಷೇಧಾರ್ಥಕನೋ, ಸಂಭವನಾರ್ಥಕನೋ ಅಥವಾ ಸಂಬಂಧಾರ್ಥಕನೋ ಅಂತ ಕೇಳ್ಯಾರ. ಹಾಡಲಿ ಅಂತಕ್ಕಂಥದ್ದು ಏನಿದು? ವಿದ್ಯಾರ್ಥಕ ಅಂದ್ರ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಹಂಗಂದ್ರ ಓದಲಿ ಅಂತಕ್ಕಂಥದ್ದು ವಿದ್ಯಾರ್ಥಕನೋ, ಸಂಭವನಾರ್ಥಕನೋ, ನಿಷೇಧಾರ್ಥಕನೋ ಅಥವಾ ಸಂಭವಾರ್ಥಕನೋ ಅಂತ ಕೇಳಿದ್ರ ಓದಲಿ, ಹಾಡಲಿ ಈ ತರ ಬಂದ್ರ ಏನಕ್ಕಾವು? ವಿದ್ಯಾರ್ಥಕ. ಇದಕ್ಕೆ ಏನಕೈತಿ? ಸರಿಯಾದ ಉತ್ತರ ಆಕೈತಿ. ಹಂಗಂದ್ರ ಆಪ್ಷನ್ ನಂಬರ್ ಎ ಏನಿದು ಸರಿಯಾದ ಉತ್ತರ. ನೆಕ್ಸ್ಟ್, ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗೆರೆ ಎಳೆದ ಪದದ ಕ್ರಿಯಾರೂಪ ಮಾಡಲಿ ಅಂತ ಬಂದ ತಕ್ಷಣ ಇದೇನಿದು? ವಿದ್ಯಾರ್ಥಕ. ಹಂಗಂದ್ರ ಆಪ್ಷನ್ ನಂಬರ್ ಎ ಇದ ಸರಿಯಾದ ಉತ್ತರ. ಮಾಡು ಪದದ ಸಂಭವನಾರ್ಥಕ ರೂಪ. ಸಂಭವನಾರ್ಥಕ ನೋಡ್ರಿ, ಮಾಡಲಿ, ಮಾಡಲು, ಮಾಡಿಯಾಳು, ಮಾಡನು. ಸಂಭವನಾರ್ಥಕ ಅಂದ್ರ ಮುಂದ್ ಮಾಡ್ತಾಳ ಅಂತ ಹೇಳುದು. ಹಂಗಂದ್ರ ಮಾಡಿಯಾಳು ಅಂದ್ರ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಭರತನು ಮನೆಗೆಲಸವನ್ನು ಮಾಡನು. ಗೆರೆ ಎಳೆದ ಕ್ರಿಯಾಪದದ ಸಂಭವನಾರ್ಥಕ ಅಂದ್ರ ಮಾಡನು. ಇದಕ್ಕ ಗೆರೆ ಹಾಕ್ಯಾರ ಅಂದ್ರ ಇದೇನಕೈತಿ? ನಿಷೇಧಾರ್ಥಕ. ಮಾಡನು ಅಂದಾರ. ಮಾಡನು ಅಂದ್ರ ಮಾಡಂಗಿಲ್ಲ. ಹಂಗಂದ್ರ ಇದೇನಕೈತಿ? ನಿಷೇಧಾರ್ಥಕ ರೂಪಕ್ಕ ಉದಾಹರಣೆಕೈತಿ. ಹಂಗಂದ್ರ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಹಂಗಂದ್ರ ಕ್ರಿಯಾಪದದೊಳಗ ಬರ್ತಕ್ಕಂಥ ಇನ್ನು ಕೆಲವು ರೂಪಗಳಂದ್ರ ಫಸ್ಟ್ ವಿದ್ಯಾರ್ಥಕ, ವಿಧಿ ಪ್ಲಸ್ ಅರ್ಥಕ್. ವಿದ್ಯಾರ್ಥಕ ಅಂದ್ರ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ಆಕ್ಕಾವ. ಹಂಗಂದ್ರ ಮಾಡಲಿ,
ಓದಲಿ, ಜಯವಾಗಲಿ, ಹೋಗಲಿ. ನಿಮ್ಗೊಂದ್ ನಾಳೆ ಈಸಿ ಟ್ರಿಕ್ ಅಂದ್ರ ಲಾಸ್ಟಿಗೆ ಲೀ ಬಂತಂದ್ರೆ ಏನ್ ಹಾಕ್ರಿ, ವಿದ್ಯಾರ್ಥಕ ಕ್ರಿಯಾಪದ ಅಂತ ಹಾಕ್ರಿ. ಅದಾದ್ಮೇಲೆ ನಿಷೇಧಾರ್ಥಕ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಕೈತಿ. ಏನ ಕ್ರಿಯೆ ನಡೆಯಲಿಲ್ಲ ಎಂಬ ಅರ್ಥವನ್ನು ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ನಿಷೇಧಾರ್ಥಕ ರೂಪಗಳು ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ತಿಂತಾರ ಅಂದ್ರೆ ತಿನ್ನಂಗಿಲ್ಲ, ಮಾಡಂಗಿಲ್ಲ ಅಂತ ಹೇಳ್ತೇವಲ್ಲ. ತಿನ್ನಲು, ಬಾರನು, ಕೇಳಲು ಇವೆಲ್ಲ ಏನು ನಿಷೇಧಾರ್ಥಕ ರೂಪಕ್ಕೆ ಉದಾಹರಣೆಗಳು. ಇದು ಆದ್ಮೇಲೆ ಸಂಭವನಾರ್ಥಕ ಅಂದ್ರೆ ಮುಂದೆ ಮಾಡ್ತಾನ, ಬಂದಾನು, ಏರಿತು, ತಿಂದಾನು, ಆದಾನು ಅಂದ್ರೆ ಕ್ರಿಯೆ ನಡ್ತಕ್ಕಂಥದ್ರೊಳಗ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಸಂಭವನಾರ್ಥಕ ಕ್ರಿಯಾಪದಗಳಾಗ್ತಾನ. ಅಂದ್ರೆ ನಿಮ್ಮ ಅಮ್ಮಂದ್ ಬರ್ತಾನೋ ಇಲ್ಲ ಅನ್ನೋದು ಸಂಶಯ ಮೇಲೆ ಹೇಳ್ದು. ಅವನು ನಾಳೆ ಬರ್ತಾನೋ ಇಲ್ಲ ಗೊತ್ತಿಲ್ಲ, ಬಂದಾನು. ಚಿನ್ನದ ಬೆಲೆ ಮೇಲಕ್ಕೆ ಏರಿತು. ನೆಕ್ಸ್ಟ್ ಅನ್ನವನ್ನು ಆತ ತಿಂದಾನು, ಅವನು ಪರೀಕ್ಷೆಯಲ್ಲಿ ಪಾಸು ಆದಾನು. ಇವೆಲ್ಲ ಇನ್ನು ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಗಳು. ನೆಕ್ಸ್ಟ್ 5ನೇ ಕ್ವಶನ್ ಏನ್ ಕೇಳ್ಯಾರ, ತೃತೀಯ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನನೋ, ಅಪಾದಾನನೋ, ಕರ್ಮಾರ್ಥನೋ, ಕರಣಾರ್ಥ ಅಂದ್ರ ತೃತೀಯ ವಿಭಕ್ತಿಯ ಕಾರಕಾರ್ಥ ಏನಕ್ಕೈತಿ, ಕರಣಾರ್ಥ. ನೆಕ್ಸ್ಟ್ ಲೋಕದೊಳ್ ಎಂಬ ಪದದಲ್ಲಿ ವಿಭಕ್ತಿ. ಹಂಗಂದ್ರ ಲೋಕದೊಳ್ ಇದ್ರೊಳಗೆ ಯಾವ ವಿಭಕ್ತಿ ಪ್ರತ್ಯಯ ಆಕೈತಿ, ಪ್ರಥಮಾನೋ, ತೃತೀಯಾನೋ, ಸಪ್ತಮಿನೋ, ದ್ವಿತೀಯ ಅಂತ ಕೇಳ್ಯಾರ. ಸಪ್ತಮಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಏನ್ ಅಪಾದಾನನೋ, ಸಂಪ್ರದಾನನೋ, ಕರಣಾರ್ಥನೋ, ಅಧಿಕರಣನೋ ಅಂತ ಕೇಳ್ಯಾರ. ಅಪಾದಾನ ಏನಾಕೈತಿ, ಇದು ಸರಿಯಾದ ಉತ್ತರ ಆಕೈತಿ. ಷಷ್ಠಿ ವಿಭಕ್ತಿಯ ಕಾರಕಾರ್ಥವಿದು. ಇದಕ್ಕ ಕರ್ಣಾರ್ಥನೋ, ಸಂಬಂಧನೋ, ಅಧಿಕರಣನೋ, ಕರ್ಮಾರ್ಥ ಅಂತ ಕೇಳಿದ್ರ ಸಂಬಂಧ ಏನಿದಕ್ಕಿದು ಸರಿಯಾದ ಉತ್ತರ. ನೆಕ್ಸ್ಟ್ ಅಂಬೇಡ್ಕರ್ ರವರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವಿಭಕ್ತಿ. ಗೆರೆ ಎದಕ್ಕೆ ಎಳೆದಾರಂದ್ರ ಅಂಬೇಡ್ಕರ್ ಅರಿಗೆ ಅಂತೈತಲ್ಲ ಅದಕ್ಕೆ ಹಾಕ್ಯಾರ. ಹಂಗಂದ್ರ ಗೆ ಬಂದೈತಿ ಅಂದ್ರೆ ಇದೇನಕೈತಿ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಕೈತಿ. ಹಂಗಂದ್ರ ವಿಭಕ್ತಿ ಪ್ರತ್ಯಯದ ಮೇಲೆ ನಿಮ್ಗೆ ನಾಳೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅನ್ನೋದು ತೋರ್ಸೇನಿ. ಇದೊಂದ್ ಚಾರ್ಟ್ ನೀವು ನೋಡ್ಕೊಂಡ್ರಿ ಅಂದ್ರೆ ನಾಳೆ ಈಸಿ ಆಕೈತಿ. ನೋಡ್ರಿ, ಪ್ರಥಮ ಇದ್ರ ಕಾರಕಾರ್ಥ ಕರ್ತಾರ್ಥ, ದ್ವಿತೀಯ ಇದ್ರ ಕಾರಕಾರ್ಥ ಏನಕೈತಿ, ಕರ್ಮಾರ್ಥ, ತೃತೀಯದ ಕಾರಕಾರ್ಥ ಏನಕೈತಿ, ಕರ್ಣಾರ್ಥ, ಚತುರ್ಥಿದ ಸಂಪ್ರದಾನ, ಪಂಚಮಿದ ಅಪಾದಾನ, ಷಷ್ಠಿದ ಸಂಬಂಧ, ಸಪ್ತಮಿ ಅಧಿಕರಣ. ನಾಳೆ ನಿಮ್ಗ ಕಾರಕಾರ್ಥ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇದನ್ನ ನಿಮ್ಗ ಹೊಸಗನ್ನಡದೊಳಗೆ ಕೇಳ್ಬೇಕಂದ್ರ ಪ್ರಥಮ ಅವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ ಗೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಹಂಗಂದ್ರೆ ಉದಾಹರಣೆ ಶರಣನು ಅಂತ ಕೇಳಿದ್ರು. ನಾಳೆ ಶರಣನು ಅಂತ ಕೇಳಿ ಇದು ಯಾವ್ದು ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ರ ಪ್ರಥಮ. ಶರಣನನ್ನು ಕೇಳಿದ್ರ ಇದು ದ್ವಿತೀಯ. ಶರಣನಿಂದ ಅಂತ ಕೇಳಿದ್ರ ತೃತೀಯ. ಶರಣನಿಗೆ ಬಂತಂದ್ರ ಇದಕ್ಕೆ ಏನಂತ ಹಚ್ಬೇಕು, ಚತುರ್ಥಿ. ಶರಣನ ದೆಸೆಯಿಂದ ಅಂದ್ರ ಪಂಚಮಿ. ಶರಣನ ಅಂದ್ರ ಷಷ್ಠಿ. ಶರಣನಲ್ಲಿ ಅಂತ ಬಂದ್ರ ಸಪ್ತಮಿ. ಇದನ್ನ ಬಹುವಚನದೊಳಗೆ ಶರಣರು, ಶರಣರನ್ನು, ಶರಣರಿಂದ, ಶರಣರಿಗೆ, ಶರಣರ ದೆಸೆಯಿಂದ, ಶರಣರಲ್ಲಿ ಅಂತ ಹೇಳ್ತಾರ. ಅದೇ ರೀತಿ ನಿಮ್ಗ ಹಳೆಗನ್ನಡದೊಳಗೂ ಕೇಳ್ಬೋದು. ಸೇಮ್ ಅದೇ ರೀತಿ ಇವು ಏನು ಕಾರಕಾರ್ಥಗಳಂತೂ ಚೇಂಜ್ ಆಗಂಗಿಲ್ಲ. ಪ್ರಥಮ ಕರ್ತೃತ್ವ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಇದ್ರೊಳಗ ಹಳಗನ್ನಡ ಪದಗಳನ್ನ ನೆನ್ಪಿಡ್ಬೇಕು. ಪ್ರಥಮಾದ ಮ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ ಇಂದೆ, ಚತುರ್ಥಿ ಗೆ ಕೆ, ಅದಾದ್ಮೇಲೆ ಪಂಚಮಿ ಅತ್ತಣಿಂದಂ, ಷಷ್ಠಿ ಸಪ್ತಮಿ ಓಳ್. ಇದ್ರೊಳಗ ಅರಸಂ ಅಂತ ಬಂದ್ರ ಪ್ರಥಮ ಹಚ್ಬೇಕು. ಅರಸನಂ ಅಂದ್ರ ದ್ವಿತೀಯ. ಅರಸನಿಂದಂ, ಅರಸನಿಂದೆ ಅಂತ ಬಂದ್ರ ತೃತೀಯ. ಅರಸಂಗೆ ಅಂತ ಬಂದ್ರ ಚತುರ್ಥಿ. ಅರಸನತ್ತಣಿಂ ಅಂತ ಬಂದ್ರ ಪಂಚಮಿ. ನೆಕ್ಸ್ಟ್ ಅರಸನ ಅಂತ ಬಂದ್ರ ಷಷ್ಠಿ. ಅರಸನೋಳ ಬಂದ್ರ ಇದೇನಾಕೈತಿ, ಸಪ್ತಮಿ. ಇದೇ ರೀತಿ ಬಹುವಚನ ಇನ್ನೊಮ್ಮೆ ನೋಡ್ಕೊರಿ. ನೆಕ್ಸ್ಟ್ ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದೊಂದು ದ್ವಿಗು ಸಮಾಸನ, ದ್ವಂದ್ವ ಸಮಾಸನ, ಬಹುರೂಹಿ ಸಮಾಸನ, ತತ್ಪುರುಷ ಸಮಾಸ ಅಂದ್ರ ಮುಕ್ಕಣ್ಣು ಅಂತಕ್ಕಂಥದ್ದು ದ್ವಿಗು ಸಮಾಸ. ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಸೇರಿದೆ. ದ್ವಿಗು ಸಮಾಸನ, ಬಹುರೂಹಿ ಸಮಾಸನ, ದ್ವಂದ್ವ ಸಮಾಸನ, ತತ್ಪುರುಷ ಸಮಾಸ ಅಂದ್ರ ಮುಕ್ಕಣ್ಣು ಅಂತಕ್ಕಂಥದ್ದು ಇದೊಂದು ದ್ವಿಗು ಸಮಾಸ. ನೆಕ್ಸ್ಟ್ ಮತ್ತೆ ಸಮಾಸದ ಮೇಲೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ಬೋದು. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವೆಲ್ಲಾನು ಏನ್ ಮಾಡ್ರಿ, ನಾಳೆ ಎಕ್ಸಾಮ್ ಹೋಗಕ್ಕಿಂತ ಮೊದ್ಲು ಇದನ್ನೆಲ್ಲ ಇನ್ನೊಮ್ಮೆ ನೋಡ್ಕೊಂಡು ಹೋಗ್ರಿ. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾ ಸಮಾಸನ, ತತ್ಪುರುಷ ಸಮಾಸನ, ದ್ವಿಗು ಸಮಾಸನ, ಔಷಿ ಸಮಾಸ ಅಂದ್ರ ಮುಂಗೈ. ಇದೇನಕೈತಿದ ಔಷಿ ಸಮಾಸ. ಕಳ್ಗುಡಿದ
ಪದವು ಈ ಸಮಾಸಕ್ಕೆ ಸೇರಿದೆ. ತತ್ಪುರುಷನ, ದ್ವಿಗುನ, ಕ್ರಿಯಾನ, ಗಮಕ ಸಮಾಸ ಅಂತ ಹೇಳಿದ್ರ ಕಲ್ಗುಡಿದ ಇದೊಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಹಂಗಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಸರಿಯಾದ ಉತ್ತರ. ನೆಕ್ಸ್ಟ್, ಮುರಾರಿ ಪದವು ಈ ಸಮಾಸಕ್ಕೆ ಸೇರಿದೆ. ದ್ವಿಗು ಸಮಾಸನ, ಬಹುವ್ರೀಹಿ ಸಮಾಸನ, ದ್ವಂದ್ವ ಸಮಾಸನ, ತತ್ಪುರುಷ ಸಮಾಸ ಅಂದ್ರ ಮುರಾರಿ ಅಂತಕ್ಕಂಥದ್ದು ಬಹುವ್ರೀಹಿ ಸಮಾಸಕ್ಕೆ ಏನಕೈತಿ ಇದು ಉದಾಹರಣೆ ಆಗೈತಿ. ನೆಕ್ಸ್ಟ್, ಬೆಟ್ಟದಾವರಿ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂದ್ರ ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ ಅಂದ್ರ ತತ್ಪುರುಷ ಸಮಾಸಕ್ಕೆ ಏನಾಗೈತಿ ಇದು ಉದಾಹರಣೆ ಆಗೈತಿ. ನೆಕ್ಸ್ಟ್, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಾರ. ಗಮಕ ಸಮಾಸನ, ದ್ವಿಗು ಸಮಾಸನ, ಅಂಶಿ ಸಮಾಸನ, ಕ್ರಿಯಾ ಸಮಾಸ ಅಂದ್ರ ಕಂಗೆಡು ಅಂತಕ್ಕಂಥದ್ದು ಕ್ರಿಯಾ ಸಮಾಸಕ್ಕೆ ಏನಾಗೈತಿ ಇದೊಂದು ಉದಾಹರಣೆ ಆಗೈತಿ. ನೆಕ್ಸ್ಟ್, ಮುಗಾವುದ ಪದವು ಉದಾಹರಣೆಯಾಗಿರುವ ಸಮಾಸ ಅಂತ ಕೇಳ್ಯಾರ. ಕರ್ಮಧಾರೆಯ ಸಮಾಸನ, ದ್ವಿಗು ಸಮಾಸನ, ಕ್ರಿಯಾ ಸಮಾಸನ, ಬಹುವ್ರೀಹಿ ಸಮಾಸ ಅಂತ ಕೇಳ್ಯಾರ. ಮುಗಾವುದ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗೈತಿ. ಹಂಗಂದ್ರ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಬಹುವ್ರೀಹಿ ಸಮಾಸದ ಪದವಿದು. ಮುಕ್ಕಣ್ಣು, ಕಡೆಗಣ್ಣು, ಕಂಗೆಡು, ಚಕ್ರಪಾಣಿ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ ಚಕ್ರಪಾಣಿ. ಹಂಗಂದ್ರ ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ. ಬಹುವ್ರೀಹಿ ಸಮಾಸಕ್ಕೆ ಸೇರಿದ ಪದ ಕೇಳ್ಯಾರ ಈ ಸಲ. ಹಂಗಂದ್ರ ದಿನಪಸುತ, ನೆಕ್ಸ್ಟ್ ಹೊಗೆದೋರು, ಬಿಲ್ಗೊಡು, ರಾಮ ಲಕ್ಷ್ಮಣರು. ಹಂಗಂದ್ರ ಬಹುವ್ರೀಹಿ ಸಮಾಸಕ್ಕೆ ಸೇರಿದ ಪದ ಅಂದ್ರ ದಿನಪಸುತ ಅಂತರ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ. ಹಂಗಂದ್ರ ನಾಳೆ ನಿಮ್ಗೆ ಎಕ್ಸಾಮಿಗೆ ಸಮಾಸಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾ ಒಂದ್ ಕಡೆ ಲಿಸ್ಟ್ ಮಾಡೀನಿ. ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಬೆಟ್ಟದಾವರೆ, ತಲೆನೋವು. ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಇಮ್ಮಾವು, ಮೇಲ್ವಾತು, ಹೊಸಗನ್ನಡ. ದ್ವಿಗು ಸಮಾಸಕ್ಕೆ ಉದಾಹರಣೆ ಮುಗಾವುದ, ಮುಕ್ಕಣ್ಣ, ಸಪ್ತಸ್ವರಗಳು. ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಗಳು ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ. ಅದಾದ್ಮೇಲೆ ಅಂಶಿ ಸಮಾಸಕ್ಕೆ ಉದಾಹರಣೆ ಅಂಗೈ, ಹಿಂದಲೆ, ಕಡಗಣ್ಣು. ನೆಕ್ಸ್ಟ್, ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಗಿರಿವನ, ದುರ್ಗಗಳು, ಕರಿತುರಗ ರಥ. ಇದಾದ್ಮೇಲೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಮೈಮುಚ್ಚು, ಕಣ್ದೆರೆ, ಕಂಗೆಡು, ಆಕಲ್ಲು. ಇದಾದ್ಮೇಲೆ ಗಮಕ ಸಮಾಸಕ್ಕೆ ಉದಾಹರಣೆ ಆಕಲ್ಲು, ಈ ಬೆಕ್ಕು, ನೇಯ್ದ ವಸ್ತ್ರ. ಇವೆಲ್ಲ ಏನು ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಭವಿಷ್ಯತ್ ಕಾಲವನ್ನ ಸೂಚಿಲಿಕ್ಕೆ ದ ಬಳಸ್ತಾರೋ, ಉತ್ತ ಬಳಸ್ತಾರೋ, ಉವ ಬಳಸ್ತಾರೋ, ಉದ ಬಳಸ್ತಾರ ಅಂದ್ರ ಉವ ಅಂದ್ರ ಸಿ ಸರಿಯಾದ ಉತ್ತರ. ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು ಅಂದ್ರ ಉತ್ತನ, ಉವನ, ವನ, ದ ಅಂತ ಕೇಳಿದ್ರ ಉತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಂಗಂದ್ರ ನಾಳೆ ನಿಮ್ಮ ಎಕ್ಸಾಮ್ ಒಳಗ ಭೂತಕಾಲದೊಳಗೆ ಏನ್ರ ಕೇಳಿದ್ರ ದ ಅಂತಕ್ಕಂಥದ್ದು ಕಾಲ ಸೂಚಕ ಪದ ಬಂದಿರ್ಬೇಕ. ಓಡಿದನು, ತಿಂದಳು, ಬಂದೀತು, ಹಾಡಿದರು, ಬಂದೆನು. ವರ್ತಮಾನ ಕಾಲದೊಳಗ ಈಗ ನಡೀತಕ್ಕಂಥದ್ದು ಉತ್ತ ಅಂತಕ್ಕಂಥದ್ದು ಕಾಲಸೂಚಕ ಪದ ಬಂದ್ರ ಅದೇನು ವರ್ತಮಾನ ಕಾಲ. ತಿನ್ನುತ್ತಾನೆ, ಓದುತ್ತಾಳೆ, ಓದುತ್ತದೆ, ಹಾಡುತ್ತಾರೆ, ಬರೆಯುತ್ತಾರೆ. ಇವೆಲ್ಲ ಏನು ವರ್ತಮಾನ ಕಾಲಕ್ಕೆ ಸೇರ್ತಕ್ಕಂಥ ವರ್ತಮಾನ ಕಾಲಕ್ಕೆ ಉದಾಹರಣೆಗಳು. ಭವಿಷ್ಯತ್ ಕಾಲ ಮುಂದಾಗ್ತೈತಿ ಅಂದ್ರ ವ ಅಂತಕ್ಕಂಥದ್ದು ಕಾಲ ಸೂಚಕ. ದ ಅಂತಕ್ಕಂಥದ್ದು ಬಂದ್ರ ಭೂತಕಾಲ, ಉತ್ತ ಅಂತಕ್ಕಂಥದ್ದು ಬಂದ್ರ ವರ್ತಮಾನ ಕಾಲ, ವ ಅಂತಕ್ಕಂಥದ್ದು ಬಂದ್ರ ಭವಿಷ್ಯತ್ ಕಾಲ. ಮಾಡುವನು, ಬರುವರು, ಹಾಡುವರು, ಬರೆಯುವರು, ತಿನ್ನನು. ಇವೆಲ್ಲ ಏನು ನಾಳೆ ಎಕ್ಸಾಮಿಗೆ ನಿಮ್ಗೆ ಯಾವ್ದು ಬೇಕಾದ್ರೂ ಇದ್ರೊಳಗ ಕೇಳ್ಬೋದು. ನೆಕ್ಸ್ಟ್, ಸಂಬೋಧನೆ ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸ್ತಕ್ಕಂತಹ ಲೇಖನ ಚಿಹ್ನೆಗಳು. ನಾಳೆ ನಿಮ್ಗೆ ಲೇಖನ ಚಿಹ್ನೆಗಳ ಮೇಲೇನು ಏನ್ ಮಾಡ್ಬೋದು ಕ್ವಶನ್ಸ್ ಅನ್ನ ಕೇಳ್ಬೋದು. ಇದ್ರೊಳಗ ಸಂಬೋಧನೆ ಹರ್ಷ, ಆಶ್ಚರ್ಯ, ದುಃಖ ಉಂಟಾದಾಗ ನಾವು ಭಾವಸೂಚಕವನ್ನ ಬಳಸ್ತೇವಿ. ಹಂಗಂದ್ರ ಆಪ್ಷನ್ ನಂಬರ್ ಡಿ ಏನಾಕೈತಿದು ಸರಿಯಾದ ಉತ್ತರ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು ಅಂದ್ರ ವಿವರಣಾತ್ಮಕ ಲೇಖನ ಚಿಹ್ನೆ. ಹಂಗಂದ್ರ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಅರಸುಗಳ ಅಂದ್ರ ರಾಜರ ಕುದುರೆ ಇದು. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ಅಂದ್ರ ಆವರಣ ಚಿಹ್ನೆ. ಎರಡು ಕಡೆ ಏನ್ ಮಾಡಿದಿಲ್ಲ ನಮ್ಗ ಆವರಣವನ್ನ ಹಾಕ್ಯಾರ. ಹಂಗಂದ್ರೆ ಯಾವ್ದಿದು ಆವರಣ ಚಿಹ್ನೆ. ಇದಾದ್ಮೇಲೆ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆ ಎಲ್ಲ. ಇಲ್ಲಿ ಯಾವ ಚಿಹ್ನೆಯನ್ನ ಬಳಸ್ಯಾರ ಅಂದ್ರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ಯಾರ. ಹಂಗಂದ್ರ ಆಪ್ಷನ್ ನಂಬರ್ ಬಿ ಏನಿದು ಸರಿಯಾದ ಉತ್ತರ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸ್ತಕ್ಕಂತಹ ಲೇಖನ ಚಿಹ್ನೆ ಯಾವುದು ಅಂದ್ರ ಅರ್ಧ ವಿರಾಮವನ್ನ ಬಳಸ್ತೇವಿ. ಹಂಗಂದ್ರ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಪಾರಿಭಾಷಿಕ ಪದಗಳನ್ನು, ಅನ್ಯ ಭಾಷೆಯ ಪದಗಳನ್ನು, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸ್ತಕ್ಕಂತಹ ಲೇಖನ ಚಿಹ್ನೆ ಯಾವುದು ಅಂದ್ರ ವಾಕ್ಯ ವೇಷ್ಟನ. ನೆಕ್ಸ್ಟ್, ಹಂಗಂದ್ರ
ಲೇಖನ ಚಿಹ್ನೆಗಳು ಯಾವ್ಯಾವ ಅಂದ್ರ ಫಸ್ಟ್ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕಗಳು, ಭಾವಸೂಚಕಗಳು. ಪೂರ್ಣ ವಿರಾಮವನ್ನ ಯಾವಾಗ ಬಳಸ್ತೀವಿ? ವಾಕ್ಯದ ಪೂರ್ಣಾರ್ಥವನ್ನ ಕ್ರಿಯೆಯನ್ನ ಸೂಚಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ? ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮವನ್ನ ಬಳಸ್ತೀವಿ. ಅದಾದ್ಮೇಲೆ ಅರ್ಧ ವಿರಾಮವನ್ನ ಯಾವಾಗ ಬಳಸ್ತೀವಿ ಅಂದ್ರ ಪ್ರಧಾನ ವಾಕ್ಯದಲ್ಲಿರುವ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಇದನ್ನ ಏನ್ ಮಾಡ್ತೀವಿ? ನಾವು ಇದನ್ನ ಬಳಸ್ತೀವಿ. ಇಲ್ಲಿ ನೋಡ್ರಿ, ಊರು ಉಪಕಾರ ಅರಿಯದು, ಇಲ್ಲಿ ಏನ್ ಮಾಡಿವಿ? ನಾವು ಅರ್ಧ ವಿರಾಮವನ್ನು ಬಳಸ್ತೇವಿ. ಹೆಣ ಸಿಂಗಾರ ಅರಿಯದು, ಈ ರೀತಿ ಏನ್ ಮಾಡಿವಿ? ನಾವು ಇಲ್ಲೇ ಲಾಸ್ಟಿಗೆ ಪೂರ್ಣ ವಿರಾಮವನ್ನ ಬಳಸೇವಿ. ಅಲ್ಪ ವಿರಾಮ ನಿಮ್ಗೆಲ್ಲರಿಗೂ ಗೊತ್ತೈತಿ. ಈಗ ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳ ಈ ತರ ಬಂದಾಗ ಇಲ್ಲಿ ನಾವೇನ್ ಮಾಡ್ತೀವಿ? ಅಲ್ಪ ವಿರಾಮನ ಬಳಸ್ತೀವಿ. ಪ್ರಶ್ನಾರ್ಥಕ ಚಿಹ್ನೆ ಅಂದ್ರ ಪ್ರಶ್ನೆಯನ್ನ ಹೇಳುವ ಪ್ರಶ್ನೆಯ ಬಗ್ಗೆ ಬರೀತಕ್ಕಂತಹ ಸಂದರ್ಭದಲ್ಲಿ ಬಳಸ್ತೀವಿ. ಭಾವಸೂಚಕ ಅಂದ್ರ ಹರ್ಷ, ಅಚ್ಚರಿ, ಸಂತಸ, ದುಃಖ, ಕೋಪ, ತಿರಸ್ಕಾರ ಇತ್ಯಾದಿ ಭಾವನೆಗಳು ಉಂಟಾದಾಗ ನಾವು ಭಾವಸೂಚಕವನ್ನ ಬಳಸ್ತೀವಿ. ಈ ರೀತಿ ಭಾವಸೂಚಕದ ಸಂಕೇತ. ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ, ಅಭಿಪ್ರಾಯದ ವಿವರಣೆ ಎಂತಿವೆ ಎನ್ನುವುದನ್ನು ತಿಳಿಸುವಾಗ ನಾವೇನ್ ಮಾಡ್ತೀವಿ? ವಿವರಣಾತ್ಮಕ ಚಿಹ್ನೆಯನ್ನ ಬಳಸ್ತೀವಿ. ಈ ರೀತಿ ನಾವೇನ್ ಮಾಡ್ತೀವಿ? ವಿವರಣಾತ್ಮಕ, ಇಲ್ಲಿ ನೋಡ್ರಿ ಉದಾಹರಣೆ ಮೇಲೆ ನಾವೇನ್ ಮಾಡಿವಿ? ವಿವರಣಾತ್ಮಕ ಚಿಹ್ನೆಯನ್ನ ನಾವೇನ್ ಮಾಡಿವಿ? ಇಲ್ಲಿ ನಾವು ಬಳಸೇವಿ. ನೆಕ್ಸ್ಟ್ ಉದ್ಧರಣ ಚಿಹ್ನೆಯನ್ನ ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ತಿಳಿಸಲು ಏನ್ ಮಾಡ್ತೇವೆ? ನಾವು ಉದ್ಧರಣೆಯ ಚಿಹ್ನೆಯನ್ನ ಏನ್ ಮಾಡ್ತೀವಿ? ಬಳಸ್ತೇವಿ. ಇಲ್ಲಿ ನೋಡ್ರಿ, ಗುರುಗಳು ಹೇಳಿದ್ದನ್ನ ನಾವೇನ್ ಮಾಡಿವಿ? ಈ ರೀತಿ ಉದ್ಧರಣ ಚಿಹ್ನೆಯ ಮೂಲಕ ನಾವೇನ್ ಮಾಡಿವಿ? ತೋರ್ಸೇವಿ. ನೆಕ್ಸ್ಟ್ ವಾಕ್ಯವೇಷ್ಟನ ಚಿಹ್ನೆಯನ್ನ ನಾವೇನ್ ಮಾಡ್ತೀವಿ? ಯಾವಾಗ ಬರಿತೀವಿ? ಬರವಣಿಗೆಯಲ್ಲಿ ಪಾರಿಭಾಷಿಕ ಅಥವಾ ಪ್ರಧಾನ ವಿಶಿಷ್ಟ ಅರ್ಥ ಕೊಡುವ ಪದಗಳನ್ನು ಬಳಸಿದಾಗ ಏನ್ ಮಾಡ್ತೇವೆ? ನಾವು ವಾಕ್ಯವೇಷ್ಟನವನ್ನ ಬಳಸ್ತೇವೆ. ಇಲ್ಲಿ ನೋಡ್ರಿ, ಇಂಗ್ಲಿಷ್ಗೆ ಏನ್ ಮಾಡಿ ನಾವು ಈ ವಾಕ್ಯವೇಷ್ಟನ ಚಿಹ್ನೆಯನ್ನ ಏನ್ ಮಾಡಿ ನಾವು ಬಳಸ್ತೀವಿ. ನೆಕ್ಸ್ಟ್ ಆವರಣ ಚಿಹ್ನೆ, ಪದಗಳಿಗೆ ಹೆಚ್ಚುವರಿ ವಿವರಣೆಯನ್ನು ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಏನ್ ಮಾಡ್ತೀವಿ? ಬಳಸ್ತೀವಿ. ಇಲ್ಲಿ ನೋಡ್ರಿ, ಒಂದು ದಿನ ನರಿಯ ಕೊಕ್ಕರೆ ಅಂದ್ರೆ ಏನಿದು? ನೀರು ಹಕ್ಕಿ ಅಂತಕ್ಕಂಥದ್ದು ನಾವು ಆವರಣ ಚಿಹ್ನೆ ಒಳಗೆ ಏನ್ ಮಾಡಿವಿ? ಬರ್ದೇವಿ. ನೆಕ್ಸ್ಟ್ ಸಂಧ್ಯಾಪದದ ತದ್ಭವ ರೂಪ ಏನಕೈತಿ? ಸಂಜೆ ಅಂತಕ್ಕಂಥದ್ದು ಆಗ್ತೈತಿ. ನೆಕ್ಸ್ಟ್ ಹಂಗಾರಿ ಯಾವ ರೀತಿ ತತ್ಸಮ ತದ್ಭವಗಳನ್ನ ಕೇಳ್ಬಹುದು ಅಂದ್ರ, ಯಾತ್ರೆ ಬಂದ್ರೆ ನೀವು ಜಾತ್ರೆ ಅಂತ ಬರಿಬೇಕು. ಉದ್ಯೋಗ ಅಂದ್ರ ಉಜ್ಜುಗ, ಘಂಟಾ ಅಂದ್ರ ಗಂಟೆ, ವಸತಿ ಅಂದ್ರ ಬಸದಿ, ಶರ್ಕರ ಅಂದ್ರ ಸಕ್ಕರೆ, ಯೋಧ ಅಂದ್ರ ಜೋಧ, ಛಂದ ಅಂದ್ರ ನೀವೇನ್ ಬರಿಬೇಕು? ಚಂದ, ಆಕಾಶ ಅಂದ್ರ ಆಗಸ, ತ್ರಿವದಿ, ರಾಕ್ಷಸ, ರಕ್ಕಸ. ಈ ರೀತಿ ಏನ್ ಮಾಡ್ಬೇಕು? ತತ್ಸಮ ತದ್ಭವಗಳ ಮೇಲೆ ಕ್ವಶನ್ಸ್ ಅನ್ನ ನೋಡ್ಕೊರಿ. ನೆಕ್ಸ್ಟ್ ಪಂಡಿತ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ. ಪಂಡಿತ ಅಂತಕ್ಕಂಥದ್ದು ಅನ್ವರ್ತಕ ನಾಮನೋ, ರೂಢ ನಾಮನೋ, ಅಂಕಿತ ನಾಮನೋ, ಸರ್ವನಾಮ ಅಂದ್ರ ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಪದಕ್ಕೆ ಉದಾಹರಣೆ ಯಾವುದು ಅಂದ್ರೆ ಇಲ್ಲೇ ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ತಕ ನಾಮಕ್ಕೆ ಉದಾಹರಣೆ. ಇಲ್ಲಿ ನೋಡ್ರಿ, ರೂಢನಾಮ ಅಂದ್ರ ರೂಢಿಯಿಂದ ಬಂತಕ್ಕಂತ ಪದಗಳು. ನದಿ, ಪರ್ವತ, ಊರು, ಮನುಷ್ಯ, ದೇಶ ಇವೆಲ್ಲ ರೂಢನಾಮ. ಅಂಕಿತ ನಾಮ ಇಟ್ಟಂತ ಹೆಸರುಗಳು. ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ ಇವೆಲ್ಲ ಅಂಕಿತ ನಾಮಗಳು. ಅನ್ವರ್ಥ ನಾಮ ಅಂದ್ರ ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ ಇರ್ತಕ್ಕಂಥದ್ದೆಲ್ಲ ಇವೆಲ್ಲ ಏನು? ಅನ್ವರ್ತಕ ನಾಮ. ಗುಣವಾಚಕಗಳು ಅಂದ್ರ ಒಳ್ಳೆಯ, ಕೆಟ್ಟ, ದೊಡ್ಡ, ಹಳತು. ಈ ರೀತಿ ಗುಣವನ್ನ ಹೇಳ್ಬೇಕಾದ್ರೆ ಗುಣವಾಚಕಗಳನ್ನು ಬಳಸ್ತೀವಿ. ಸಂಖ್ಯಾವಾಚಕ ಅಂದ್ರ 12, 50, 80 ಸಂಖ್ಯಾವಾಚಕಗಳು. ಸಂಖ್ಯೆಯ ವಾಚಕಗಳು ಅಂದ್ರ 12ನೇಯ, 80ನೇಯ, 30 ಇವೆಲ್ಲವೂ ಸಂಖ್ಯೆಯ ವಾಚಕಗಳು. ಭಾವನಾಮ ಅಂದ್ರ ಕೆಂಪು, ಹಿರಿಮೆ, ನೋಟ, ಆಟ, ಮಾಟ ಇವೆಲ್ಲ ಭಾವನಾಮಗಳು. ಪರಿಮಾಣ ವಾಚಕಗಳು ಅಷ್ಟು, ಇಷ್ಟು, ಎಷ್ಟು, ಅನಿತು, ಇನಿತು ಇವೆಲ್ಲ ಏನು? ಪರಿಮಾಣ ವಾಚಕಗಳು. ದಿಗ್ವಾಚಕಗಳಂದ್ರ ಮೂಡಣ, ಪಡವಣ, ತೆಂಕಣ, ಈಶಾನ್ಯ, ಆಗ್ನೇಯ ಇವೆಲ್ಲ ದಿಗ್ವಾಚಕಗಳು. ನೆಕ್ಸ್ಟ್ ಸರ್ವನಾಮ ಪದಗಳ ಒಳಗೆ ಏನ್ ಬರ್ತೇವೆ ನಾವು? ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷ ಅಂತ ಬರ್ತೀವಿ. ಉತ್ತಮ ಪುರುಷ ಅಂದ್ರ ನಾನು, ನಾವು. ಮಧ್ಯಮ ಪುರುಷ ಅಂದ್ರ ನೀನು, ನೀವು. ಅನ್ಯ ಪುರುಷ ಅಂದ್ರ ಅವನು, ಇವನು, ಅವರು, ಇವರು, ಅವಳು, ಇವಳು, ಅವರು, ಇವರು ಇವೆಲ್ಲ ಅದು, ಇದು, ಅವು, ಇವು ಇವೆಲ್ಲ ಏನು? ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ. ಇದಾದ್ಮೇಲೆ ಪ್ರಶ್ನಾರ್ಥಕಗಳು ಯಾರು, ಏನು, ಯಾವುದು ಇವೆಲ್ಲ ಪ್ರಶ್ನಾರ್ಥಕಗಳು. ಆತ್ಮಾರ್ಥಕಗಳು ತಾನು, ತಾವು, ತನ್ನ, ತಮ್ಮ ಇವೆಲ್ಲ ಏನು? ಆತ್ಮಾರ್ಥಕಗಳು. ನೆಕ್ಸ್ಟ್ ಓಟ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಇದೊಂದು ಕೃದಂತ ನಾಮ. ಯಾವ ರೀತಿ ನಾವು ಕೃದಂತ ನಾಮಗಳನ್ನ ಬರಿತೀವಿ ಅನ್ನೋದನ್ನ ನೋಡೋಣ. ಧಾತುಗಳಿಗೆ ಕೃತ ಪ್ರತ್ಯಯಗಳು ಸೇರಿದ್ರ ಅವಾಗ ಕೃದಂತಗಳಂತ ಕರಿತೀವಿ. ಕೃನಾಮಗಳೆಂದು ಇವನ್ನ ಏನ್ ಮಾಡ್ತೀವಿ? ಕರಿತೀವಿ. ಹಂಗಂದ್ರೆ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತಾವ್ಯಯಗಳು ಇದ್ರೊಳಗ 3 ಬರ್ತಾವ ನೋಡ್ರಿ. ಮಾಡಿದ, ಚಿನ್ನುವ, ನಡೆಯುವ, ಓಡಿದ ಇವೆಲ್ಲ ಕೃದಂತ ನಾಮಗಳು. ಕೃದಂತ ಬಾಹುಗಳು ಮಾಡಿದಕ್ಕೆ ಏನಕ್ಕೈತಿ? ಕೃದಂತ ಭಾವನಾಮ ಮಾಟ, ಕೃದಂತಾವ್ಯಯ ಮಾಡಿ. ತಿನ್ನುವ ಅಂತಕ್ಕಂಥ ಕೃದಂತ ನಾಮಕ, ಕೃದಂತ ಭಾವ ತಿನ್ನುವಿಕೆ, ಕೃದಂತಾವ್ಯಯ ಚಿಂದು. ನಡೆಯುವ ಬಂದಿತ್ತಂದ್ರ ಅದಕ್ಕೆ ಕೃದಂತ ಭಾವನಾಮ ಏನಕ್ಕೈತಿ? ನಡೆತ. ಕೃದಂತಾವ್ಯಯ ಅಂದ್ರ ನಡೆಯುತ್ತ. ಓಡಿದ ಅಂತಕ್ಕಂಥದ್ದು ಕೃದಂತ ಭಾವ ಓಟ. ಇದಾದ್ಮೇಲೆ ಕೃದಂತಾವ್ಯಯ ಏನಕ್ಕೈತಿ? ಓಡಿ ಆಕೈತಿ. ನೆಕ್ಸ್ಟ್
ಜಾಣತನ ಎಂಬುದು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಹಂಗಂದ್ರ ಜಾಣತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮಕ್ಕೆ ಏನಕ್ಕೆತಿದು ಸೇರಿತಿ. ಹಂಗಂದ್ರ ತದ್ದಿತಾಂತ ಭಾವನಾಮ ಅಂದ್ರೇನು? ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ, ಕಾರ, ಇಗ, ಅಡಿಗ, ವಂತ, ಇಕ, ಗಾತಿ, ಕಾರ್ತಿ, ಇತಿ, ವಂತೆ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿದ್ರ ತದ್ದಿತಾಂತಗಳು ಅಂತ ಕರಿತೇವಿ. ಹಂಗಂದ್ರ ತನ, ಇಕೆ, ಪೂ, ಮೇ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿದ್ರ ತದ್ದಿತ ಭಾವನಾಮ ಅಂತ ಕರಿತೀವಿ. ಹಂಗಂದ್ರೆ ಲಾಸ್ಟಿಗೆ ತನ ಬಂದೈತೆ ಅಂದ್ರೆ ಇದೇನಿದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಲಾಸ್ಟಿಗೆ ಅಂದ್ರೆ ಇಕೆ ಅಂದ್ರೆ ಚಲುವಿಕೆ, ಇದ್ರು ಬಂದಿದ್ರು ಏನಕ್ಕಿತಿದು ತದ್ದಿತಾಂತ ಭಾವನಾಮ. ಕಪ್ಪು ಬಂದಿತ್ತಂದ್ರೆ ಏನಕ್ಕೈತಿ? ಕರಿಯದರ ಭಾವ ಏನಕ್ಕೈತಿ? ಕಪ್ಪು. ಹಂಗಂದ್ರೆ ಇದೂನು ಏನಕ್ಕೈತಿ? ತದ್ದಿತಾಂತ ಭಾವನಾಮ. ಪೆರ್ಮೆ ಪಿರಿಯದರ ಭಾವ ಏನಕ್ಕೈತಿ? ಮೇ ಆಕೈತಿ. ಪೆರ್ಮೆ ಅಂತಕ್ಕಂಥದ್ದು ಏನಕ್ಕೈತಿ? ಇದೊಂದು ತದ್ದಿತಾಂತ ಭಾವನಾಮ. ನೆಕ್ಸ್ಟ್ ಸಂಬಂಧಾರ್ಥ ಕಾವ್ಯಕ್ಕೆ ಸೇರಿದ ಪದವಿದು. ಸಂಬಂಧಾರ್ಥ ಕಾವ್ಯ ಪದಕ್ಕೆ ಇದಕ್ಕೆ ಸೇರ್ತಕ್ಕಂಥ ಪದ ಆದ್ದರಿಂದ. ಹಂಗಂದ್ರೆ ಆಪ್ಷನ್ ನಂಬರ್ ಡಿ ಏನಕ್ಕೈತಿ? ಇದು ಸರಿಯಾದ ಉತ್ತರ. ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ತರುವಾಯ ಅಂತಕ್ಕಂಥದ್ದು ಸಾಮಾನ್ಯಾರ್ಥ ಕಾವ್ಯಕ್ಕೆ ಏನಕ್ಕೈತಿ? ಇದೊಂದು ಉದಾಹರಣೆ ಆಕೈತಿ. ಧಗಧಗ ಪದದಲ್ಲಿರುವ ಅವ್ಯಯ ಯಾವುದು ಅಂದ್ರ ಅನುಕರಣಾವ್ಯಯ. ಧಗಧಗ ಅಂತಕ್ಕಂಥದ್ದು ಯಾವ್ದಕ್ ಸೇರೈತಿ ಅಂದ್ರ ಅನುಕರಣಾವ್ಯಯಕ್ಕೆ ಸೇರೈತಿ. ಹಂಗಂದ್ರ ಸಾಮಾನ್ಯಾವ್ಯಯಕ್ಕೆ ಉದಾಹರಣೆಗಳು ಯಾವ್ದಾವು? ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಬಿಮ್ಮನೆ, ಸುಮ್ಮನೆ, ಬೇಗನೆ, ಹಾಗೆ ಈ ತರ ಬಂದ್ರ ಸಾಮಾನ್ಯಾವ್ಯಯಗಳು. ಅನುಕರಣಾವ್ಯಯಗಳು ಅಂದ್ರ ಜುಳು ಜುಳು, ಪಟಪಟ, ದಗದಗ, ಸುಯ್ಯನೆ, ದಡದಡ, ಡಣಡಣ. ನೆಕ್ಸ್ಟ್ ಭಾವಸೂಚಕ ಅವ್ಯಯಗಳಿಗೆ ಉದಾಹರಣೆ ಎಲ್ಲ, ಅಯ್ಯೋ, ಅಕಟಕಟ, ಆಹಾ, ಬಲ, ಥೂ, ಅಬ್ಬಾ ಇವೆಲ್ಲ ಏನು? ಭಾವಸೂಚಕ ಅವ್ಯಯಗಳು. ಕ್ರಿಯಾರ್ಥ ಕಾವ್ಯಗಳಿಗೆ ಉದಾಹರಣೆಗಳಂದ್ರ ಉಂಟು, ಬೇಕು, ಬೇಡ, ಹೌದು, ಸಾಕು, ಇಲ್ಲ, ಅಲ್ಲ, ಹೌದು ಇವೆಲ್ಲ ಕ್ರಿಯಾರ್ಥ ಕಾವ್ಯಕ್ಕೆ ಉದಾಹರಣೆಗಳು. ಸಂಬಂಧಾರ್ಥ ಕಾವ್ಯಕ್ಕೆ ಉದಾಹರಣೆಗಳು ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದ್ರೆ ಇವೆಲ್ಲ ಏನು? ಸಂಬಂಧಾರ್ಥ ಕಾವ್ಯಕ್ಕೆ ಉದಾಹರಣೆಗಳು. ಕೃದಂತ ಅವ್ಯಯಕ್ಕೆ ಉದಾಹರಣೆಗಳು ಇರಲು, ಇರಲಾಗಿ. ನೆಕ್ಸ್ಟ್ ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಗಳು ಅಂತೆ, ತನಕ, ವರೆಗೆ, ಮಟ್ಟಿಗೆ. ನೆಕ್ಸ್ಟ್ ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆ ಅದೇ, ಇದೇ, ನಾನೇ ಇವೆಲ್ಲ ಏನು? ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆಗಳು. ಇದಾದ್ಮೇಲೆ ಸೆಕೆಂಡ್ ಮೇನ್ ಒಳಗೆ ಏನಿರ್ತಾವ? ಸಂಧಿ ಪದ ಸಂಬಂಧಿಸಿದ ಪದ ಬರೆಯೋದಿರ್ತಾವ. ಹಂಗಂದ್ರೆ ವೀರ ಅಂತಕ್ಕಂಥದ್ದು ಬೀರ ಆದ್ರ, ಕೊಡಲಿ ಅಂತಕ್ಕಂಥದ್ದಕ್ಕೆ ಏನ್ ಬರಿಬೇಕು? ಕುಟಾರ ಅಂತ ಬರಿಬೇಕು. ವಿದ್ವಾಂಸ ಅನ್ವರ್ತಕ ನಾಮ ಆದ್ರ, ಸಹದೇವ ಅಂತಕ್ಕಂಥದ್ದು ಅಂಕಿತ ನಾಮ. ಸತಿಪತಿ ಜೋಡು ನುಡಿ ಆದ್ರ ತುತ್ತ ತುದಿ ದ್ವಿರುಕ್ತಿ ಆಕೈತಿ. ಕನ್ನಡಿಗ ಅಂತಕ್ಕಂಥದ್ದು ತದ್ದಿತಾಂತ ನಾಮ ಆದ್ರ, ಶಾಲೆಯವರೆಗೆ ಅಂತಕ್ಕಂಥದ್ದು ತದ್ದಿತಾಂತ ಕಾವ್ಯ. ಇದಾದ್ಮೇಲೆ ನೆಕ್ಸ್ಟ್ ವಿದ್ಯಾಧರ ಅಂತಕ್ಕಂಥದ್ದು ಬಿಜ್ಜೋದರ ಅಂತಂದ್ರ, ವೈಶಾಖ ಅಂತಕ್ಕಂಥದ್ದು ಬೇಸಗೆ. ಕಲಶ ಅಂದ್ರ ಕಳಸ, ವಂಶ ಅಂದ್ರ ಬಂಜ. ದ್ಯೂತ ಅಂತಕ್ಕಂಥದ್ದು ಜೂಜು, ಚಿರ ಅಂತಕ್ಕಂಥದ್ದು ಸೀರೆ. ದೃಷ್ಟಿ ದಿಟ್ಟಿ, ತಪಸ್ವಿ ತವಸಿ. ಸಂಧ್ಯಾ ಸಂಜೆ, ಪ್ರಸಾದ ಹಸಾದ. ಬಂಜೆ ವಂದ್ಯ, ಕುಟಾರ ಅಂದ್ರ ಕೊಡಲಿ. ಸ್ಥಾನ ತಾಣ, ಕಾರ್ಯ ಕಜ್ಜ. ವೈಶಾಖ ಬೇಸಗೆ, ಪಾದುಕ ಹಾವಿಗೆ. ನೆಕ್ಸ್ಟ್ ನದಿ ರೂಢನಾಮ ಆದ್ರ ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ತಕ ನಾಮ. ಯಾರು ಅಂತಕ್ಕಂಥದ್ದು ಪ್ರಶ್ನಾರ್ಥಕ ನಾಮ ಆದ್ರ, ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ಲಕ್ಷಣ ಅಂತಕ್ಕಂಥದ್ದು ಅಂಕಿತ ನಾಮ ಆದ್ರ, ಪರ್ವತ ಅಂತಕ್ಕಂಥದ್ದು ರೂಢನಾಮ. ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ತಕ ನಾಮ ಆದ್ರ, ದೇಶ ಅಂತಕ್ಕಂಥದ್ದು ರೂಢನಾಮ. ನೆಕ್ಸ್ಟ್ ನಾನು ಪುರುಷಾರ್ಥಕ ಸರ್ವನಾಮ ಆದ್ರ, ಯಾರು ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಸರ್ವನಾಮ. ಮನುಷ್ಯ ಅಂತಕ್ಕಂಥದ್ದು ರೂಢನಾಮ ಆದ್ರ, ಪೂಜಾರಿ ಅಂತಕ್ಕಂಥದ್ದು ಅನ್ವರ್ತಕ ನಾಮ. ಶಿಕ್ಷಕ ಅನ್ವರ್ತನಾಮ ಆದ್ರ, ಪರ್ವತ ರೂಢನಾಮ. ನೆಕ್ಸ್ಟ್ ಈ ರೀತಿ ನಾಗ್ಲೇನೆ ಇದನ್ನೆಲ್ಲ ಡೀಟೇಲ್ ಆಗಿ ಹೇಳಿನಿ. ಇದು ಇನ್ನೊಮ್ಮೆ ಚಾರ್ಟ್ ಹಾಕಿನಿ. ನಾಳೆ ಎಕ್ಸಾಮ್ ಹೋಗಿಂದ ಮೊದ್ಲ ನೋಡ್ಕೊಂಡು ಹೋಗ್ರಿ. ಇದ್ರೊಳಗಿಂದ 1 ಅಥವಾ 2 ಕ್ವಶನ್ಸ್ ನಾಳೆ ನಿಮ್ಗೆ ಬಂದೇ ಬರ್ತಾವ. ನೆಕ್ಸ್ಟ್ ಬನ್ನಿ ಅಂತಕ್ಕಂಥದ್ದು ದ್ವಿರುಕ್ತಿ ಆದ್ರ, ಹಾಲು ಜೇನು ಅಂತಕ್ಕಂಥದ್ದು ಜೋಡು ನುಡಿ. ಹುಳ ಹುಪ್ಪಡೆ ಅಂತಕ್ಕಂಥದ್ದು ಜೋಡು ನುಡಿ ಆದ್ರ, ಬಟ್ಟ ಬಯಲು ಅಂತಕ್ಕಂಥದ್ದು ದ್ವಿರುಕ್ತಿ. ಬೇಗ ಅಂತಕ್ಕಂಥದ್ದು ದ್ವಿರುಕ್ತಿ ಆದ್ರ, ಧೀರಶೂರ ಅಂತಕ್ಕಂಥದ್ದು ಜೋಡು ನುಡಿ. ತುತ್ತದೂದಿ ಅನ್ನೋದು ದ್ವಿರುಕ್ತಿ ಆದ್ರ, ಹಾಲ್ಜೇನು ಅಂತಕ್ಕಂಥದ್ದು ಜೋಡು ನುಡಿ. ಮಕ್ಕಳು ಮರಿ ಅನ್ನೋದು ಜೋಡು ನುಡಿ ಆದ್ರ, ಬಟ್ಟ ಬಯಲು ಅಂತಕ್ಕಂಥದ್ದು ದ್ವಿರುಕ್ತಿ. ಪಟಪಟನೆ ಅಂತಕ್ಕಂಥದ್ದು ಅನುಕರಣಾವ್ಯಯ ಆದ್ರ, ಕೆನೆ ಮೊಸರು ಅಂತಕ್ಕಂಥದ್ದು ಜೋಡು ನುಡಿ. ನೆರೆಹೊರೆ ಅಂತಕ್ಕಂಥದ್ದು ಜೋಡು ನುಡಿ ಆದ್ರ, ಹೌದು ಅಂತಕ್ಕಂಥದ್ದು ದ್ವಿರುಕ್ತಿ. ಸತಿಪತಿ ಅನ್ನೋದು ಜೋಡು ನುಡಿ ಆದ್ರ, ಮೆಲ್ಲನೆ ಅಂತಕ್ಕಂಥದ್ದು ದ್ವಿರುಕ್ತಿ. ಹಾಗಂದ್ರೆ ದ್ವಿರುಕ್ತಿ ಅಂದ್ರೆ ಏನು ಅಂದ್ರ, ಒಂದೇ ಪದ
ಒಂದೇ ಪದ ಮಾತು ಇಲ್ಲವೇ ಬರವಣಿಗೆಯಲ್ಲಿ 2 ಸಾರಿ ಬಳಕೆ ಆದ್ರೆ ಅದನ್ನ ದ್ವಿರುಕ್ತಿ ಅಂತಾರೆ. ನೋಡ್ರಿ ಕಡೆ ಕಡೆ ಅಂತಕ್ಕಂಥದ್ದು ಕಟ್ಟ ಕಡೆ, ಮೊದಲು ಮೊದಲು ಅಂತಕ್ಕಂಥದ್ದು ಮೊತ್ತ ಮೊದಲು, ಕೆಳಗೆ ಕೆಳಗೆ ಅಂತದ್ದು ಕೆಳ ಕೆಳಗೆ, ಹೊಸದು ಹೊಸದು ಅಂತಕ್ಕಂಥದ್ದು ಹೊಚ್ಚ ಹೊಸದು, ತುದಿ ತುದಿ ಅಂತಕ್ಕಂಥದ್ದು ತುತ್ತ ತುದಿ, ಒಂದು ಒಂದು ಅಂತಕ್ಕಂಥದ್ದು ಒಂದೊಂದು. ಈ ರೀತಿ ಒಂದೇ ಪದ ಎರಡು ಸಲ ಕೂಡ್ಕೊಂಡಾದ್ರೆ ಅದನ್ನ ಏನಂತೀವಿ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಇದಾದ್ಮೇಲೆ ಜೋಡು ನುಡಿ ಅಂದ್ರ ಅರ್ಥವಿರುವ ಪದವೊಂದು ಸಮಾನಾರ್ಥಕ, ವಿರುದ್ಧಾರ್ಥಕ ಇಲ್ಲವೇ ಅರ್ಥರಹಿತ ಪದವನ್ನು ಜೋಡಿಸಿ ಬಳಸುವುದುಂಟು. ಇವುಗಳನ್ನ ಜೋಡು ನುಡಿ ಅಂತ ಕರೀತಾರ. ನೋಡ್ರಿ ಎರಡು ಪದಗಳು ಸೇರಿ ಒಂದ್ ಪದ ಆಗಿರ್ತೈತಿ, ಅದ್ರೊಳಗೆ ಒಂದಕ್ಕೆ ಅರ್ಥ ಇರ್ತೈತಿ, ಇನ್ನೊಂದು ಅರ್ಥ ಇರಂಗಿಲ್ಲ, ಅಥವಾ ಒಂದ್ರದ್ದು ವಿರುದ್ಧಾರ್ಥಕ ಪದಗಳು ಇರ್ತಾವು ಅಥವಾ ಸಮಾನಾರ್ಥಕ ಪದಗಳು ಇರ್ತಾವ. ಇಲ್ಲಿ ನೋಡ್ರಿ ಉಡುಗೆ ತೊಡುಗೆ, ಅವಳಿ ಜವಳಿ, ಟಾಪ್ ಮೇಲೆ, ಇವೆಲ್ಲ ಏನು ಸಮಾನಾರ್ಥಕ ಜೋಡು ನುಡಿಗಳು. ವಿರುದ್ಧಾರ್ಥಕ ಜೋಡು ನುಡಿ ಅಂದ್ರೆ ಸಿಹಿ ಕಹಿ, ನೋವು ನಲಿವು, ಆದಿ ಅಂತ್ಯ, ಇವು ವಿರುದ್ಧಾರ್ಥಕ ಜೋಡು ನುಡಿಗಳು. ಎರಡನೆಯ ಪದದ ಅರ್ಥರಹಿತವಾಗಿರ್ತಕ್ಕಂತಹ ಜೋಡು ನುಡಿ ಕೂಲಿ ನಾಲಿ, ಕೂಲಿ ಅಂತಕ್ಕಂಥ ಅರ್ಥ ಐತಿ, ಎರಡನೇ ಪದ ನಾಲಿ ಅಂತಕ್ಕಂಥದಕ್ಕೆ ಅರ್ಥ ಇಲ್ಲ. ಇದೇ ರೀತಿ ಗಿಡ ಗಂಟೆ, ಅದಾದ್ಮೇಲೆ ಕಾಡು ಕಡ್ಡಿ, ಹುಳ ಹುಪ್ಪಡಿ ಅಂತಕ್ಕಂಥ ಇವೆಲ್ಲ ಏನು ಜೋಡು ನುಡಿಗಳು. ನೆಕ್ಸ್ಟ್ ನೋಟ ಕೃದಂತ ಭಾವ ಆದ್ರ ಪೆರ್ಮೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ, ಜಾಣತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ ಆದ್ರ ಚಂದ್ರನಂತೆ ಅಂತಕ್ಕಂಥದ್ದು ತದ್ದಿತಾಂತ ಕಾವ್ಯ, ಬರೆದ ಅಂತಕ್ಕಂಥದ್ದು ಕೃದಂತನಾಮ ಆದ್ರ ಬರೆದು ಅಂತಕ್ಕಂಥದ್ದು ಕೃದಂತಾವ್ಯಯ, ರೊಯ್ಯನೆ ಅಂತಕ್ಕಂಥದ್ದು ಅನುಕರಣಾಮೀಯ ಆದ್ರ ತರುವಾಯ ಅಂತಕ್ಕಂಥದ್ದು ಸಾಮಾನ್ಯಾರ್ಥ ಕಾವ್ಯ, ಕನ್ನಡಿಗ ಅಂತದ್ದು ತದ್ದಿತಾಂತ ನಾಮ ಆದ್ರ ಶಾಲೆಯವರಿಗೆ ಅಂತದ್ದು ತದ್ದಿತಾಂತ ಅವ್ಯಯ, ಆಹಾ ಅಂತಕ್ಕಂಥದ್ದು ಭಾವಸೂಚಕ ಕಾವ್ಯ ಆದ್ರ ಚಟ ಅಂತಕ್ಕಂಥದ್ದು ಅನುಕರಣಾವ್ಯಯ, ಸುಮ್ಮನೆ ಅಂತಕ್ಕಂಥದ್ದು ಸಾಮಾನ್ಯಾರ್ಥ ಕಾವ್ಯ ಆದ್ರ ಸರಸರನೆ ಅಂತಕ್ಕಂಥದ್ದು ಅನುಕರಣಾವ್ಯಯ, ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ ಆದ್ರ ನೆನಪು ಅಂತಕ್ಕಂಥದ್ದು ಕೃದಂತ ಭಾವನಾಮ, ಚಲುವಿಕೆ ತದ್ದಿತಾಂತ ಭಾವನಾಮ ಆದ್ರ ತಿನ್ನುವಿಕೆ ಕೃದಂತ ಭಾವನಾಮ, ಬರೆಯುವ ಕೃದಂತ ನಾಮ ಆದ್ರ ಬಳೆಗಾರ ತದ್ದಿತಾಂತ ನಾಮ, ಚೆನ್ನಾಗಿ ಸಾಮಾನ್ಯಾರ್ಥ ಕಾವ್ಯ ಆದ್ರ ಚಂದ್ರನಂತೆ ಅಂತಕ್ಕಂಥದ್ದು ತದ್ದಿತಾಂತ ಕಾವ್ಯ. ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸೋದ್ರೊಳಗ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಲಿಸ್ಟ್ ಮಾಡಿ ನೋಡ್ರಿ. 11ನೇದು ಏನ್ ಕೇಳ್ಯಾರ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಅಂದ್ರ, ಶಾನುಭೋಗರ ರಾಜಭಕ್ತಿಯ ಲಾಂಛನ ಖಿರ್ದಿ ಪುಸ್ತಕ. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನಿಂದ ತಂದ ಶಿಲೆಯ ಹೆಸರೇನು ಅಂದ್ರ, 3ನೇ ಎಡ್ವರ್ಡನು ತಂದ ಶಿಲೆಗೆ ಇವರು ಹೆಸರು ಸ್ಟೋನ್ ಆಫ್ ಸ್ಕೋನ್. ನೆಕ್ಸ್ಟ್ ಕಾಶ್ಯಪಿ ವಿದ್ಯಾಭ್ಯಾಸಕ್ಕೆ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ನೆಕ್ಸ್ಟ್ ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಹಲಗಲಿಯ ಬೇಡರು ಕಾರಕೂನನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಳು? ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗುರುತಾ ಮಲಗಿದ್ದಳು. ನೆಕ್ಸ್ಟ್ 3-4 ವಾಕ್ಯದಲ್ಲಿ ಉತ್ತರಿಸೋದು. ಒಂದೇದೇನ್ ಕೇಳ್ಯಾರಿ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವುವು ಅಂತ ಕೇಳ್ಯಾರ. ಇದು ನೋಡ್ರಿ ನೀವು ಡೀಟೇಲ್ ಆಗಿ ಇದನ್ನ ನೋಡ್ಕೊಂಡ್ರೆ ಸಾಕು. ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಎಂದು 2 ತೆರನಾಗಿ ವಿಭಾಗಿಸುವುದುಂಟು. ವ್ಯಾವಹಾರಿಕ ಎಂದರೆ ಜೀವತ್ ಭಾಷೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ಮರಾಠಿ, ಉರ್ದು ಇತ್ಯಾದಿ. ಎಲ್ಲಾ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಇದು ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾಗದ ಭಾಷೆ. ಉದಾಹರಣೆಗೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ. ಎಲ್ಲಾ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರವಾಗಿ ಉಳಿದಿಲ್ಲ. ದೇವ್ಯ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ಆದರೆ ಇದು ಯಾವುದೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ. ನೆಕ್ಸ್ಟ್ ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯನವರು ನೀಡಿರ್ತಕ್ಕಂಥ ಕೊಡುಗೆಯನ್ನು ತಿಳಿಸಿರಿ ಎಂದರ, ಕೈಗಾರೀಕರಣ ಇಲ್ಲವೇ ಅವನತಿ ಎಂದು ಘೋಷಣೆ ಮಾಡಿದ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯೊಂದನ್ನು ಸ್ಥಾಪಿಸಿದರು. ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದ ಕಾರ್ಖಾನೆ ಸ್ಥಾಪನೆ, ಸೋಪು ಮತ್ತು ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲತೆ
ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆಗಿರಣಿ, ಕಾಗದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣ ತಯಾರಿಕಾ ಘಟಕಗಳನ್ನು ಪ್ರಾರಂಭಿಸಿ ಕೈಗಾರೀಕರಣಕ್ಕೆ ಕೊಡುಗೆಯನ್ನು ಏನ್ ಮಾಡ್ಯಾರ ನೀಡ್ಯಾರ. ನೆಕ್ಸ್ಟ್ ಕ್ವಶನ್, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಇದು ಆಲ್ಮೋಸ್ಟ್ ನೀವು ಪಾಠ ಓದಿರ್ತೀರಿ, ಗೊತ್ತಿರ್ತೈತಿ. ಇದು ಬೇಕಂದ್ರೆ ಸ್ಕ್ರೀನ್ ಶಾಟ್ ನೋಡ್ಕೊರಿ. ನೆಕ್ಸ್ಟ್ ಕ್ವಶನ್, ಸೂರ್ಯಮಿತ್ರರು ಅಗ್ನಿಭೂತಿ ಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಇವೆಲ್ಲ ಏನ್ ಮಾಡ್ರಿ ಕ್ವಶನ್ ಆನ್ಸರ್ಸ್ ನೀವೆಲ್ಲ ಪಾಠ ಓದಿರ್ತೀರಿ. ಇದ್ರ ಮೇಲೆ ಏನ್ ಮಾಡ್ಕೊರಿ ನೋಡ್ಕೊರಿ. ಇಲ್ಲ ವಿಡಿಯೋ ಏನಾಕೈತಿ ನೆಂದಿ ಆಕೈತಿ, ಬೇಕಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊರಿ. ನೆಕ್ಸ್ಟ್ ಕ್ವಶನ್, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಇದನ್ನು ಈಸಿ ಕ್ವಶನ್ ಐತಿ. ನೆಕ್ಸ್ಟ್ ಕ್ವಶನ್, ಹಲಗಲಿಗೆ ದಂಡು ಬರಲು ಕಾರಣವೇನು? ಇದನ್ನು ಬೇಕಂದ್ರೆ ಸ್ಕ್ರೀನ್ ಶಾಟ್ ನೋಡ್ಕೊರಿ. ನೆಕ್ಸ್ಟ್ ಕ್ವಶನ್, ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳಾವು? ಇದನ್ನು ಏನ್ ಮಾಡ್ಕೊರಿ, ನಿಮ್ ಪಾಠನ ಇದು ಎಲ್ಲ ಡೀಟೇಲ್ ಆಗಿ ಕಲ್ತಿರ್ತೀರಿ. ಇದು ಕ್ವಶನ್ ನೋಡ್ಕೊರಿ. ನೆಕ್ಸ್ಟ್, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನ ಬರೆಯಿರಿ. ನೋಡ್ರಿ, ಗಾಂಧೀಜಿಯವರು ಅಂದವಾದ ಬರವಣಿಗೆ ಬಗ್ಗೆ ಏನನ್ನ ಅಭಿಪ್ರಾಯ ವ್ಯಕ್ತಪಡಿಸಾರ ಅನ್ನೋದು ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತೈತ್ರಿ. ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ನೋಡ್ಕೊರಿ. ನೆಕ್ಸ್ಟ್ ಕ್ವಶನ್, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನ ಬರೆಯಿರಿ ಅಂತ ಕೇಳಾರ. ಅಜ್ಞಾನಿ ಮತ್ತು ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕ ಮಹಾದೇವಿಯರು ಏನ್ ಅಭಿಪ್ರಾಯ ವ್ಯಕ್ತಪಡಿಸಾರ ಅಂತಕ್ಕಂಥದ್ದು ಇದನ್ನು ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ನ ಹೊಡ್ಕೋಬಹುದು. ನೆಕ್ಸ್ಟ್, ಪ್ರಾಸಗಳನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣವೇನು? ಇದನ್ನು ಆನ್ಸರ್ ಈಸಿ ಐತಿ, ನೋಡ್ಕೊರಿ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇನ್ನೊಂದ್ಸಲ ಓದ್ಕೊಂಡು ಹೋಗ್ರಿ ನಾಳೆ ಎಕ್ಸಾಮ್ ಹೋಗ್ಬೇಕಂದ್ರೆ. ನೆಕ್ಸ್ಟ್, ಕವಿ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಇದನ್ನ ಏನ್ ಮಾಡ್ತಾರಂದ್ರ, ಇಬ್ರು ಕವಿಗಳು ಅಥವಾ ಸಾಹಿತಿಗಳ ಬಗ್ಗೆ ನಿಮ್ಗೆ ಕೇಳ್ತಾರ, ಅವ್ರ ಬಗ್ಗೆ ಅವರ ಜನನ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನೆಲ್ಲಾನು ಏನ್ ಮಾಡ್ಬೇಕು ಬರಿಬೇಕು. ನೋಡ್ರಿ, ಒಂದು ಉದಾಹರಣೆಗೆ ಸಾರಾ ಅಬೂಬ್ಕರ್ ಅವರ ಬಗ್ಗೆ, ಕನ್ನಡ ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಕಾರ್ತಿಯಾಗಿ ಜನಪ್ರಿಯರಾಗಿರುವ ಲೇಖಕಿ ಸಾರಾ ಅಬೂಬ್ಕರ್ ಅವರು ಜೂನ್ 30, 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಚಂದ್ರಗಿರಿಯ ತೀರದಲ್ಲಿ ಸಹನಾ, ಕದನ ವಿರಾಮ, ವಜ್ರಗಳು, ಸುರುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಮೊದಲಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳು ಹಾಗೂ ಗೌರವಗಳು ಸಂದಿವೆ. ಈ ರೀತಿ ಏನ್ ಮಾಡ್ಬೇಕು, ನೀವು ಡೀಟೇಲ್ ಆಗಿ ನಾ ಹೆಂಗ್ ಹೇಳ್ಕೊಟ್ಟಿಲ್ಲ ಆ ತರ ಬರ್ದ್ರಿಂದ ನಿಮ್ಗ ನಾಳೆ ಔಟ್ ಆಫ್ ಮಾರ್ಕ್ಸ್ ಸಿಗ್ತಾವ್ರಿ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾನು ನಾನು ನಿಮ್ಗೆ ಲಿಸ್ಟ್ ಹಾಕೊಟ್ಟಿನಿ, ಇದನ್ನ ನೋಡ್ಕೊರಿ. ನೆಕ್ಸ್ಟ್, ದರಾ ಬೇಂದ್ರೆ ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಎಲ್ಲಾರ್ಗು ಏನಾಗೈತಿ, ದರಾ ಬೇಂದ್ರೆ ಅವ್ರ ಬಗ್ಗೆ ಗೊತ್ತೈತಿ. ದರಾ ಬೇಂದ್ರೆ ಅವ್ರ ಬಗ್ಗೆನೂ ವಿಡಿಯೋ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊರಿ, ಈ ರೀತಿನ ಬರ್ದ್ ಬರ್ರಿ. ನೆಕ್ಸ್ಟ್, ಜಿ.ಎಸ್. ಶಿವರುದ್ರಪ್ಪ ಅವ್ರ ಬಗ್ಗೆನೂ ಏನ್ ಮಾಡ್ಕೊರಿ, ಡೀಟೇಲ್ ಆಗಿ ಇದನ್ನ ಈ ರೀತಿ ನಾ ಯಾವ ರೀತಿ ತಿಳಿಸ್ಕೊಟ್ಟೇನ್ರ ಅದೇ ರೀತಿ ನಾಳೆ ನಿಮಗೆ ಬರ್ದ್ ಬರ್ರಿ. ಯಾವ್ದು ಕೇಳ್ತಾರ ನೋಡ್ರಿ, ಇಷ್ಟು ಇಂಪಾರ್ಟೆಂಟ್ ಅನ್ನೋದನ್ನೆಲ್ಲಾನು ಏನ್ ಮಾಡಿನ ಒಂದ್ ಕಡೆ ಲಿಸ್ಟ್ ಮಾಡೇನಿ, ಅವನ್ನೆಲ್ಲಾ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇವಾಗ. ನೆಕ್ಸ್ಟ್, ದೇವನೂರು ಮಹಾದೇವ್ ಅವರ ಬಗ್ಗೆನೂ ಏನ್ ಮಾಡ್ಕೊರಿ ನೋಡ್ಕೊರಿ. ನೆಕ್ಸ್ಟ್, ಎಂ ಮರಿಯಪ್ಪ ಭಟ್ ಅವ್ರ ಬಗ್ಗೆನೂ ನೋಡ್ಕೊರಿ. ಕುಮಾರವ್ಯಾಸ ಅವ್ರ ಬಗ್ಗೆನೂ ನೋಡ್ಕೊರಿ. ಇದಾದ್ಮೇಲೆ ಪಂಪ, ನೆಕ್ಸ್ಟ್ ರನ್ನ ಅವ್ರ ಬಗ್ಗೆನೂ ನೋಡ್ಕೊರಿ. ಇದಾದ್ಮೇಲೆ ಎನ್ ಮೂರ್ತಿರಾವ್ ಬಗ್ಗೆ ನೋಡ್ಕೊರಿ. ಕುವೆಂಪು ಅವರ ಬಗ್ಗೆ ನೋಡ್ಕೊರಿ. ಇದಾದ್ಮೇಲೆ ಡಿ.ಎಸ್. ಜಯಪ್ಪ ಗೌಡ ಅವರ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್, ಲಕ್ಷ್ಮೀಶ್ ಅವ್ರ ಬಗ್ಗೆ ನೋಡ್ಕೊರಿ. ಇದಾದ್ಮೇಲೆ ವಿಕ್ರು ಗೋಕಾಕ್ ಅವ್ರ ಬಗ್ಗೆನೂ ಏನ್ ಮಾಡ್ಕೊರಿ, ಡೀಟೇಲ್ ಆಗಿ ಎಲ್ಲವನ್ನ ನೋಡ್ಕೊರಿ. ನೆಕ್ಸ್ಟ್, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನ ಏನ್ ಮಾಡ್ಬೇಕ, ಹೆಸರಿಸ್ಬೇಕು. ಹೌದಾ, ಇಲ್ಲಿ ನೋಡ್ರಿ, ನೆನ್ನನು ಗದಮ್ಮ ನನಿಕ್ಕಿದ ಪಾರ್ಥ ಭೀಮರು ಏನ್ ಮಾಡೇನ, ಇಂಪಾರ್ಟೆಂಟ್ ಎಲ್ಲಾನು ನಾನು ಒಂದ್ ಕಡೆ ಲೀಸ್ಟ್ ಮಾಡೇನಿ, ಅವಷ್ಟು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅನ್ನೋದು. ಒಂದೇದು, ಇದು ಯಾವ ಛಂದಸ್ಸು ಅಂದ್ರ ಉತ್ಪಲಮಾಲಾ ವೃತ್ತಕ್ಕೆ ಇದು ಒಂದು ಉದಾಹರಣೆ ಆಗೈತಿ. ಇದು ಏನ್ ಮಾಡ್ಬೇಕಂದ್ರ, ಇಲ್ಲಿ ಒತ್ತಕ್ಷರ ಐತೆ ಅಂದ್ರ ಅದ್ರ ಹಿಂದಿಗೆ ಗುರು ಹಾಕ್ರಿ, ಇಲ್ಲಿ ಲಘುನ ಹಾಕ್ರಿ, ಲಘು ಹಾಕ್ರಿ. ಅದಾದ್ಮೇಲೆ ಇಲ್ಲಿ ಗಾ ಬಂದೈತಂದ್ರ ಗುರು ಹಾಕ್ರಿ, ಕ ಲಘು ಹಾಕ್ರಿ. ನೆಕ್ಸ್ಟ್, ನೇ ಇದ್ ಹಿಂದೆ ಏನಾಗೈತಿ, ಒತ್ತಕ್ಷರ ಬಂದೈತಿ, ಒತ್ತಕ್ಷರದ ಹಿಂದಿನ ಪದ ಇಲ್ಲಿ ಏನಕೈತಿ, ಗುರು ಹಾಕೈತಿ. ಇದಾದ್ಮೇಲೆ ಮೂರಕ್ಕೂ ಲಘು ಹಾಕ್ರಿ. ಇದಾದ್ಮೇಲೆ ಇಲ್ಲಿ ಒತ್ತಕ್ಷರ ಬಂತಂದ್ರ ಅದ್ರ ಹಿಂದಿಂದ ಗುರು ಹಾಕೋರಿ. ನೆಕ್ಸ್ಟ್, ಇವೆರಡಕ್ಕೂ ಲಘು ಹಾಕ್ರಿ. ಇಲ್ಲಿ ಒತ್ತಕ್ಷರ ಐತನ ಅದ್ರ ಹಿಂದಿಂದಕ್ಕ ಗುರು ಹಾಕ್ರಿ, ಇಲ್ಲಿ ಲಘು ಹಾಕ್ರಿ. ಇವೆರಡು ಲಘು ಆಗ್ತಾವು. ನೆಕ್ಸ್ಟ್, ಪಾರ್ಥ ರದಿದು ಒತ್ತ ಬಂದೈತ, ಇದಕ್ಕ
ಗುರು ಹಾಕ್ರಿ. ಇದಾದ್ಮೇಲೆ ಲಘು, ಇದಕ್ಕ ಭೀ ಅಂತಕ್ಕಂಥದ್ದು ದೀರ್ಘಾಕ್ಷರ ಬಂದಿರೋದ್ರಿಂದ ಇದಕ್ಕೂ ಗುರು ಹಾಕ್ರಿ. ಇದಾದ್ಮೇಲೆ ಲಘು ಹಾಕಿ ಲಾಸ್ಟಿಗೆ ಗುರು ಹಾಕ್ರಿ. ಇದೇನಕ್ಕೈತಿ ಭರನ ಭರನ ಭರ ಭರನ ಭಬ ರ ಲಘು ಲಘು ಗುರು ಬಂದೈತಂದ್ರೆ ಇದು ಉತ್ಪಲ ಮಾಲಾ ವೃತ್ತಕ್ಕೆ ಏನಕ್ಕೈತಿ ಇದು ಉದಾಹರಣೆ ಆಕೈತಿ. ನೆಕ್ಸ್ಟ್ ಇದು ಭಾಮಿನಿ ಶಪಥಿಗೆ ಉದಾಹರಣೆ ಆಗೈತಿ. ಇಲ್ಲಿ ಏನಾಗ್ಯಾವ ಅಂದ್ರ 14 ಮಾತ್ರೆಗಳು ಬಂದಾವು. ಇಲ್ಲೂ 14 ಮಾತ್ರೆಗಳು ಬಂದಾವು. ಏನಾಗೈತಿ ಒಟ್ಟ 23 ಮಾತ್ರೆಗಳು ಬಂದಾವು. ಇದೊಂದ್ ಏನಕೈತಿ ಮಾತ್ರಾ ಗಣಾಧಾರಿತ ಭಾಮಿನಿ ಷಟ್ಪದಿ ಆಗೈತಿ. ಇದು ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಕೈತಿ ಅಂತ ಮಾಡೀನಿ. 3 4 ಹೊಡ್ಕೊಂತಾರ. ಯಾವಾಗೂ ಇದನ್ನ ಗುರುನ 2 ಅನ್ಬೇಕು, ಇದು ಲಘುನ 1 ಅನ್ಬೇಕು. 2 1 ಏನಕೈತಿ 3. ಇಲ್ಲಿ ಲಘು ಸಾರಿ ಇಲ್ಲಿ ಗುರು ಐತಿ. 2 2 ಸೇರಿದ್ರೆ 4. ಈ ರೀತಿ 3 4 3 4 ಇದು ಏನ್ ಮಾಡ್ಬೇಕು ಹೊಡ್ಕೋಬೇಕು. ಹೊಡ್ಕೊಂಡು ಈ ರೀತಿ ಮಾಡಿದ್ರೆ ಇಲ್ಲಿ 14 ಮಾತ್ರೆಗಳು ಬಂದ್ರು. ಇಲ್ಲೂ 14 ಮಾತ್ರೆಗಳು ಬಂದು ಇಲ್ಲಿ 32 ಮಾತ್ರೆಗಳು ಟೋಟಲ್ 32. ಹಂಗಂದ್ರೆ ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆ ಆಗೈತಿ. ನೆಕ್ಸ್ಟ್ ಇದು ಏನಾಗೈತಿ ಅಂದ್ರ ಚಂಪಕಮಾಲಾ ವೃತ್ತಕ್ಕೆ ಉದಾಹರಣೆ ಆಗೈತಿ. ಚಂಪಕಮಾಲಾ ಒಳಗೆ ಏನ್ ಮುಖ್ಯತಿ ನ ಜ ಬ ಜ ಜ ಜ ರ. ಹಂಗಂದ್ರೆ ಇಲ್ಲಿ ಏನಕೈತಿ ಲಘು 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 ಬಂದಾವು. ಇಲ್ಲೂ ಲಘು ಇಲ್ಲಿ ಗಾ ಬಂದೈತಿ ಅಂದ್ರ ಗುರು ಹಾಕ್ತೇವಿ. ಇಲ್ಲಿ ಲಘುನ ಹಾಕ್ತೇವಿ. ಇಲ್ಲಿ ಒತ್ತಕ್ಷರದ ಹಿಂದಿನ ಪದಕ್ಕೆ ಏನ್ ಹಾಕ್ಬೇಕು ನಾವು ಏನ್ ಹಾಕ್ಬೇಕ್ರಿ ಒತ್ತಕ್ಷರದ ಹಿಂದಿನ ಪದಕ್ಕ ಗುರು ಹಾಕ್ಬೇಕು. ಅದಾದ್ಮೇಲೆ 2 ಲಘು ಹಾಕ್ರಿ. ಇದಕ್ಕೂ ಲಘು ಹಾಕ್ರಿ. ಇಲ್ಲಿ ಒತ್ತಕ್ಷರ ಬಂದೈತಿ ಇದ್ರಿಂದ ಗುರು ಹಾಕಿದ್ರಿ. ಇದು ಲಘು ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಲಘು ಹಾಕ್ರಿ. ಇಲ್ಲಿ ಒತ್ತಕ್ಷರ ಬಂದೈತಿ. ಇದ್ರ ಮುಂದಿನ ಅಕ್ಷರ ಗುರು ಹಾಕೈತಿ. ಇಲ್ಲಿ ಲಘು ಆತು. ಇಲ್ಲಿ ಲಘು ಇಲ್ಲಿ ದೀರ್ಘಾಕ್ಷರ ಬಂದೈತಿ. ಇಲ್ಲಿ ಗುರು ಹಾಕ್ರಿ. ಮತ್ತೆ ಲಘು ಹಾಕ್ರಿ. ಇಲ್ಲಿ ಒತ್ತಕ್ಷರದ ಹಿಂದಿನ ಪದ ಗುರು ಹಾಕ್ರಿ. ಇದು ಲಘು ಹಾಕಿ ಇದು ಗುರು ಹಾಕಿ. ಈ ರೀತಿ ನಾವು ಹೊಡ್ಕೊಂಡ್ವಿ ಅಂದ್ರೆ ಇದು ಏನಾಗ್ತೈತಿ ಇದು ಚಂಪಕಮಾಲಾ ವೃತ್ತಕ್ಕ ಉದಾಹರಣೆ ಆಕೈತಿ. ನೆಕ್ಸ್ಟ್ ಕಂದ ಪದ್ಯಕ್ಕೆ ಇದೇನಿದು ಕಂದ ಪದ್ಯಕ್ಕೆ ಉದಾಹರಣೆ ಆಕೈತಿ. ಇಲ್ಲಿನ ಏನ್ ಮಾಡ್ರಿ 4 4 4 ಗುಂಪು ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿ 12 ಮಾತ್ರೆಗಳು ಬರ್ತಾವು. 20 ಮಾತ್ರೆಗಳು ಬರ್ತಾವು. ಹಂಗಂದ್ರೆ ಇದು ಏನಕೈತಿ ಇದು ಕಂದ ಪದ್ಯಕ್ಕೆ ಉದಾಹರಣೆ ಆಕೈತಿ. ನೆಕ್ಸ್ಟ್ ಕಂದ ಪದ್ಯಕ್ಕೆ ಇದನ್ನು ಕಂದ ಪದ್ಯಕ್ಕೆ ಉದಾಹರಣೆ 4 4 ರೀತಿ ಹೊಡ್ಕೋರಿ. ಇಲ್ಲಿ 12 ಮಾತ್ರೆಗಳು ಇವ ಟೋಟಲಿ 12 ಬರ್ತಾವು. ಇಲ್ಲಿ 20 ಬರ್ತಾವು. ಹಂಗಂದ್ರೆ ಇದೇನಿದು ಕಂದ ಪದ್ಯಕ್ಕೆ ಉದಾಹರಣೆ ಆಕೈತಿ. ನೆಕ್ಸ್ಟ್ ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆ ಆಕೈತಿ. ಆಗ್ಲೇ ಹೇಳಿದ್ದು 3 4 3 4 ಈ ರೀತಿ ಹೊಡ್ಕೋರಿ. ಇಲ್ಲಿ 14 ಬರ್ತಾವು. ಇಲ್ಲಿ 14 ಬರ್ತಾವ. ಟೋಟಲ್ ಇಲ್ಲಿ 23 ಬರ್ತಾವು. ಇದು ಭಾಮಿನಿ ಷಟ್ಪದಿಗೆ ಏನಾಕೈತಿ ಉದಾಹರಣೆ ಆಕೈತಿ. ಮಾತ್ರಾ ಗಣ ಆಧಾರಿತ ಭಾಮಿನಿ ಷಟ್ಪದಿಯ ಲಕ್ಷ್ಯ ಆಗೈತಿ ಅಂತ ಬರಿಬೇಕು. ನಾ ಯಾವ ರೀತಿ ತೋರ್ಸ್ಕೊಟ್ಟೇನಿಲ್ಲ ಅದೇ ರೀತಿ ನಾಳೆ ಎಕ್ಸಾಮ್ನಾಗ ಬರ್ದ್ಬರಿ. ನೆಕ್ಸ್ಟ್ ವಾರ್ಧಕ ಷಟ್ಪದಿಗೆ ಉದಾಹರಣೆ ಇಲ್ಲಿ ಏನಕ್ಕ ಅಂದ್ರ 5 5 ಹಂಗ ಹೊಡ್ಕೋಬೇಕು. 5 5 ರಂಗ ಎಲ್ಲಾ ಪ್ರತಿ ಕಡೆನೂ 5 5 ರಂಗ ಹೊಡ್ಕೊಂಡು ಇದೇನಕೈತಿ ಇಲ್ಲಿ 20 ಬರ್ತಾವ. ಇಲ್ಲಿ 20 ಬರ್ತಾವ. ಇಲ್ಲಿ 32 ಬರ್ತಾವ. ಟೋಟಲ್ ಇದು ವಾರ್ಧಕ ಷಟ್ಪದಿಗೆ ಏನಕೈತಿ ಅದೊಂದು ಉದಾಹರಣೆ ಆಕೈತಿ. ನೆಕ್ಸ್ಟ್ ಇದು ಕಂದ ಪದ್ಯಕ್ಕೆ ಉದಾಹರಣೆ. ಇದೇನಕೈತಿ ಇದು ಕಂದ ಪದ್ಯಕ್ಕೆ ಉದಾಹರಣೆ. ನೆಕ್ಸ್ಟ್ ಚಂಪಕಮಾಲಾ ವೃತ್ತಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಇದನ್ನು ಸೇಮ್ ಭಾಮಿನಿ ಷಟ್ಪದಿಗೆ ಉದಾಹರಣೆ. ಇವೆಲ್ಲಾನು ಸ್ಕ್ರೀನ್ ಶಾಟ್ ಹೊಡೆದಿಟ್ಕೋರಿ. ನಾಳೆಗೆ ಎಕ್ಸಾಮ್ಗೆ ಎಲ್ಲಾನು ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಉತ್ಪಲ ಮಾಲಾ ವೃತ್ತಕ್ಕೆ ಇದೇನಾಗೈತಿ ಇದು ಉದಾಹರಣೆ ಆಗೈತಿ. ನೆಕ್ಸ್ಟ್ ಏನ್ ಕೇಳ್ತಾರಂದ್ರ ಅಲಂಕಾರದ ಹೆಸರು ಬರ್ದ ಅದರ ಲಕ್ಷಣ ಬರ್ದು ಅದನ್ನ ಸಮನ್ವಯಗೊಳಿಸಿ. ಇದು ಒಂದು 3 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್. ಇದ್ರೊಳಗ್ನು ಯಾವ್ಯಾವ ರೀತಿ ಬರ್ತಾವ ಎಲ್ಲವನ್ನು ಏನ್ ಮಾಡಿ ನಾನು ನಿಮ್ಗ ಡೀಟೇಲ್ ಆಗಿ ಹೇಳ್ಕೊಟ್ಟಿನಿ. ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ಇದು ಒಂದು ರೂಪಕಾಲಂಕಾರಕ್ಕೆ ಏನಿದೊಂದು ಉದಾಹರಣೆ. ಇದರ ಲಕ್ಷಣ ಏನ್ ಬರೀರಿ ಉಪಮೇಯ ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ಹೋಲಿಸಿ ವರ್ಣಿಸಿದರೆ ಅದೊಂದು ಏನಕೈತಿ ರೂಪಕಾಲಂಕಾರಕ್ಕೈತಿ. ಉಪಮೇಯ ಇಲ್ಲೇ ಧೈರ್ಯ ಆದ್ರ ಉಪಮಾನ ಇಲ್ಲೇ ಭೂಮಿ. ಇದಾದ್ಮೇಲೆ ಮಾರಿ ಗೌತಣವಾಯ್ತು ನಾಳಿನ ಭಾರತವು. ಇದು ಅಲಂಕಾರದ ಹೆಸರು ರೂಪಕಾಲಂಕಾರ. ಇಲ್ಲಿ ಲಕ್ಷಣ ಏನ್ ಬರ್ತೀವಿ ಅತಿ ಸಾಮಾನ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕಾಲಂಕಾರ. ಇಲ್ಲಿ ಉಪಮೇಯ ಏನಕೈತಿ ನಾಳಿನ ಭಾರತವು. ಉಪಮಾನ ಏನಕೈತಿ ಮಾರಿಗೌತಣ. ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಹಾಗೂ ಉಪಮಾನವಾದ ಮಾರಿಗೌತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರುವುದರಿಂದ ಇದೇನಕೈತಿ ಇದೊಂದು ರೂಪಕಾಲಂಕಾರದ ಲಕ್ಷ್ಯವಾಗೈತಿ ಅಂತ ಬರಿಬೇಕು. ಇದಾದ್ಮೇಲೆ ಉಲವರ್ತ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಇಲ್ಲಿ ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಇಲ್ಲಿ ಉಪಮೇಯ ಉಲವರ್ತ ಸ್ಟೇಷನರಿ ಅಂಗಡಿ. ಉಪಮಾನ ಪ್ರಾಚೀನ ಕಾವ್ಯ. ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಮಹಾಕೋಶವಾಗಿರುವುದು. ಇಲ್ಲಿ ಉಪಮೇಯವಾದ ಉಲವರ್ತ ಸ್ಟೇಷನರಿ ಅಂಗಡಿಯನ್ನು ಉಪಮಾನವಾದ ಪ್ರಾಚೀನ ಮಹಾಕಾವ್ಯಕ್ಕೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಮಹಾಕೋಶವಾಗಿರುವುದು ಎಂಬ
ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರದ ಲಕ್ಷಣವಾಗಿದೆ ಅಥವಾ ಪೂರ್ಣೋಪಮಾಲಂಕಾರ ಬರಂತಂತೂ ಬಹಳ ಚಲೋ. ಇದಾದ್ಮೇಲೆ ಬಿಜುರ್ಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಇದ್ರೊಳಗ ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಉಪಮೇಯ ಗಿಜುಗನಗೂಡು, ಉಪಮಾನ ತೊಟ್ಟಿಲು, ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ತೂಗಾಡುವುದು. ಇಲ್ಲಿ ಉಪಮೇಯವಾದ ಗಿಜುಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ತೂಗಾಡುತ್ತಿದ್ದವು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರ ಅಥವಾ ಪೂರ್ಣೋಪಮಾಲಂಕಾರದ ಲಕ್ಷ್ಯವಾಗಿದೆ ಅಂತ ಬರೀರಿ. ನೆಕ್ಸ್ಟ್, ಭೀಮ ದುರ್ಯೋಧನನು ಮದಗಜಗಳಂತೆ ಹೋರಾಡಿದರು. ಇಲ್ಲಿನೂ ಅಲಂಕಾರ ಉಪಮಾಲಂಕಾರ. ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು, ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಹೋರಾಡುವುದು. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಹೋರಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರ ಅಥವಾ ಪೂರ್ಣೋಪಮಾಲಂಕಾರವಾಗಿದೆ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇದು ಅಲಂಕಾರ. ಉತ್ಪ್ರೇಕ್ಷಾಲಂಕಾರ. ಲಕ್ಷಣ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷಾಲಂಕಾರ ಆಕೈತಿ. ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ. ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದೊಂದು ಉತ್ಪ್ರೇಕ್ಷಾಲಂಕಾರದ ಲಕ್ಷ್ಯವಾಗಿದೆ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಇಲ್ಲಿ ಅಲಂಕಾರ ಅರ್ಥಾಂತರ ನ್ಯಾಸಾಲಂಕಾರ. ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರ. ಇಲ್ಲಿ ಸಮನ್ವಯ ಉಪಮೇಯ ಅಂದ್ರೆ ವಿಶೇಷ ವಾಕ್ಯ ಯಾವ್ದೈತಿ ಇಲ್ಲಿ? ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಉಪಮಾನ ಸಾಮಾನ್ಯ ವಾಕ್ಯ ಯಾವ್ದೈತಿ? ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥಿಸಲಾಗಿದೆ. ಆದ್ದರಿಂದ ಇದೊಂದು ಅರ್ಥಾಂತರ ನ್ಯಾಲಂಕಾರಕ್ಕೆ ಲಕ್ಷ್ಯವಾಗಿದೆ ಅಂತ ಬರೀರಿ. ನೆಕ್ಸ್ಟ್, ವಸಂತ ಮಾಸದಲ್ಲ ಹೂಬಿಟ್ಟ ಮರಗಿಡಗಳು ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು. ಉಪಮಾಲಂಕಾರ. ಇಲ್ಲಿ ಏನಾಗೈತಿ? ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಕೈತಿ. ಉಪಮೇಯ ಅಂದ್ರ ವಸಂತ ಮಾಸದಲ್ಲಿ ಹೂಬಿಟ್ಟ ಗಿಡಗಳು, ಉಪಮಾನ ಮಧುವಣಗಿತ್ತಿ, ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಕಂಗೊಳಿಸಿದವು. ನೆಕ್ಸ್ಟ್ ಸಮನ್ವಯ. ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಮಧುವಣಗಿತ್ತಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಒಂದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಬಲ್ಲವಡನೊಡನೆ ಸಂಗ ಮಾಡಿದರೆ ಮೊಸರು ಹಸಿದು ಬೆಣ್ಣೆಯ ತೆಗೆದುಕೊಂಬಂತೆ. ಇದೊಂದು ಉಪಮಾಲಂಕಾರ. ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ ಬಲ್ಲವರೊಡನೆ ಮಾಡಿದ ಸಂಘ. ಉಪಮಾನ ಮೊಸರು ಹೊಸೆದು ಬೆಣ್ಣೆಯನ್ನು ತೆಗೆಯುವುದು. ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಅಥವಾ ಉತ್ತಮವಾದುದು ಅಂತ ಬರೆದ್ರೆ ನಡೀತೈತಿ. ನೆಕ್ಸ್ಟ್ ಸಮನ್ವಯ. ಇಲ್ಲಿ ಈ ವಾಕ್ಯದಲ್ಲಿ ಉಪಮೇಯವಾದ ಬಲ್ಲವರೊಡನೆ ಮಾಡಿದ ಸಂಘವನ್ನು ಉಪಮಾನವಾದ ಮೊಸರು ಹೊಸೆದು ಬೆಣ್ಣೆಯನ್ನು ತೆಗೆಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರದ ಲಕ್ಷ್ಯವಾಗಿದೆ ಅಂತ ಬರೀರಿ. ನೆಕ್ಸ್ಟ್, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಲಂಕಾರ ದೃಷ್ಟಾಂತ ಅಲಂಕಾರ. ಲಕ್ಷಣ ಎರಡು ಬೇರೆ ಬೇರೆ ವಾಕ್ಯಗಳು. ಉಪಮೇಯ ಉಪಮಾನ ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತಾಲಂಕಾರ. ಉಪಮೇಯ ಅಂದ್ರ ಬಿಂಬ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಉಪಮಾನ ಪ್ರತಿಬಿಂಬ. ಊಟ ಬಲ್ಲವನಿಗೆ ರೋಗವಿಲ್ಲ. ಸಮನ್ವಯ. ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಎರಡು ವಾಕ್ಯಗಳು ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಎರಡೂ ಒಂದೇ ಎಂಬುದು ಪ್ರತಿಪಾದಿತವಾಗಿದೆ. ಆದ್ದರಿಂದ ಈ ವಾಕ್ಯವು ದೃಷ್ಟಾಂತಾಲಂಕಾರಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಏನ್ ಮಾಡ್ತಾರಂದ್ರ ಗಾದೆ ಮಾತುಗಳನ್ನ ಕೊಟ್ಟು
ಆ ಗಾದೆ ಮಹತ್ವವನ್ನ ಏನ್ ಮಾಡ್ಬೇಕು ನಾವು ವಿವರಿಸ್ಬೇಕು. ಈ ರೀತಿ ಏನ್ ಮಾಡ್ತಾರ ನಿಮ್ಗ ಒಂದ್ ಗಾದೆ ಮಾತು ಕೊಟ್ಟು ಅದನ್ನ ವಿಸ್ತರಿಸಿ ಅಂತ ಕೇಳ್ತಾರ. 2 ಕೊಟ್ಟು ಅದ್ರೊಳಗೆ ಯಾವ್ದ್ರ ಒಂದ್ ಬರಿ ಅಂತ ಕೇಳ್ತಾರ. ಕುಂಬಾರನೇ ವರ್ಷ ದೊಣ್ಣೆಗೆ ನಿಮಿಷ. ಈ ರೀತಿ ನಾನು ಯಾವ ರೀತಿ ಎಕ್ಸ್‌ಪ್ಲೇನ್ ಇಲ್ಲಿ ಬರ್ದೇನಲ್ಲ ಅದೇ ರೀತಿ ನೀವು ಬರ್ದ್ರಂದ್ರ ಔಟ್ ಆಫ್ ಔಟ್ ನೀವು ಮಾರ್ಕ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ 2ನೇದು ಮನಸ್ಸಿದ್ದರೆ ಮಾರ್ಗ. ಇದನ್ನ ಏನ್ ಮಾಡ್ರಿ ಒಂದ್ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಓದ್ಕೊಂಡು ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನೆಕ್ಸ್ಟ್ ಆಳಾಗಬಲ್ಲವನು ಅರಸನಾಗಬಲ್ಲ. ಇದೀ ಎಲ್ಲಾ ನಿಮ್ಗ ಗಾದೆ ಮಾತುಗಳು ಒಂದ ಕಡೆ ಡೀಟೇಲ್ ಆಗಿ ಕೊಟ್ಟಿನಿ ನೋಡ್ಕೊರಿ. ಇದನ್ನ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನಾಳೆನೇ ಎಕ್ಸಾಮ್. ಅದ್ರ ಸಲುವಾಗಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಎಲ್ಲವನ್ನ ನೋಡ್ಕೊರಿ. ತಾಳಿದವನು ಬಾಳಿಯಾನು. ಈ ರೀತಿ ನಾ ಯಾವ ರೀತಿ ಬರ್ದಿಲ್ಲ ಅದೇ ರೀತಿ ಬರೀ. ಆಪತ್ತಿಗಾದವನೇ ನೆಂಟ. ನೆಕ್ಸ್ಟ್ ತುಂಬಿದ ಕೊಡ ತುಳುಕುವುದಿಲ್ಲ. ಮಾತೆ ಮುತ್ತು ಮಾತೆ ಮೃತ್ಯು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ತುಂಬಿದ ಕೊಡ ತುಳುಕುವುದಿಲ್ಲ. ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ. ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ಕೈ ಕೆಸರಾದ್ರೆ ಬಾಯಿ ಮೊಸರು. ನೆಕ್ಸ್ಟ್ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಸಂದರ್ಭದೊಡನೆ ವಿವರಿಸೋದು ಏನ್ ಕೇಳ್ತಾರೆ ನಿಮ್ಗ 3 ಮಾರ್ಕ್ಸಿಂದ ಒಟ್ಟ 6 ಕ್ವಶನ್ಸ್ ಅನ್ನ ಕೇಳ್ತಾರ ನೋಡ್ರಿ. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಇದನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡ್ರಿ. ಫಸ್ಟ್ ಪ್ರಸ್ತುತ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿ ರಚಿಸಿರುವ ನಾಲ್ವಡಿ ಕೃಷ್ಣರಾಯ ಒಡೆಯರು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನಾಲ್ವಡಿ ಕೃಷ್ಣರಾಜ ಒಡೆಯರು 1902 ಆಗಸ್ಟ್ 8ನೇ ತಾರೀಕಿನಂದು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ವಹಿಸಿಕೊಂಡು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಸಮಾಜಮುಖಿಯಾಗಿ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವ ಕಾರ್ಯ ಕೈಗೊಂಡು ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಇದನ್ನು ಬರೆದಿದ್ರೆ ಕೆಳಗೆ ಸ್ವಾರಸ್ಯವನ್ನ ಬರೀಬೇಕು. ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ರೀತಿಯಲ್ಲಿ ಮೈಸೂರು ರಾಜ್ಯವು ಅಭಿವೃದ್ಧಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಂಡಿರುವುದು ಒಡೆಯರ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ರೀತಿ ಪ್ರತಿಯೊಂದನ್ನು ಬರೀರಿ. ನೆಕ್ಸ್ಟ್ ನಾನು ನಿಮ್ಗೆ ಬರೀ ತೋರಿಸ್ತೀನಿ, ನೀವನ ಇದೇ ರೀತಿ ಬರ್ದ್ ಬರ್ರಿ. ಯಾಕಂದ್ರೆ ಹೇಳಲಿಕ್ಕೆ ಟೈಮ್ ಬಹಳ ಆಗ್ತೈತಿ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಇದನ್ನ ಯಾವ ರೀತಿ ಬರಿಬೇಕನ್ನೋದನ್ನ ನೋಡ್ಕೊರಿ. ಯಾರಾದರೂ ಗಾಯಗೊಂಡು ಸೈನಿಕರು ಈ ಕಡೆ ಬಂದಿದ್ದಾರೆಯೇ. ನೆಕ್ಸ್ಟ್ ತೇಲಿಸಿ ಮುಳುಗಿಸಿ ಖಂಡಗಳ. ನೆಕ್ಸ್ಟ್ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪದುವಾಳ್ದ ಪೆನೆ. ನೆಕ್ಸ್ಟ್ ನೊಳವಿಂಗೆ ಕುಪ್ಪೆ ವರಂ. ನೆಕ್ಸ್ಟ್ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಬರೆಯಿರಿ. ಇದ್ರೊಳಗ ನಾ ಇಂಪಾರ್ಟೆಂಟ್ ಯಾವ್ಯಾವ ಪ್ಯಾರಾಸ್ ಅದಾವಲ್ಲ ಎಲ್ಲಾ ನೋಡ್ಕೊಂಡು ಲಿಸ್ಟ್ ಮಾಡೀನಿ. ಇದೊಂದ್ಸಲ ನೋಡ್ಕೊಂಡ್ಬಿಡ್ರಿ. ನೋಡ್ರಿ, ಫಸ್ಟ್ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಈ ರೀತಿ ಎಲ್ಲಾ ಇಂಪಾರ್ಟೆಂಟ್ ಎಲ್ಲಾನು ಏನ್ ಮಾಡೀನಿ ಒಂದ್ ಕಡೆ ಲಿಸ್ಟ್ ಮಾಡೀನಿ. ಇದನ್ನ ಒಂದ್ಸಲ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನಾಳೆಗೆ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಇವೆರಡೂನು ಇಂಪಾರ್ಟೆಂಟ್. ಇದಾದ್ಮೇಲೆ ಇವೆರಡೂನು ಏನ್ರಿ, ಇನ್ನು ಏನದಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವನು ನೋಡ್ಕೊರಿ. ನಾಳೆಗೆ ಇದ್ರೊಳಗೆ ಯಾವ್ದು ಬೇಕಾದ್ರೂ ನಿಮ್ಗೆ ಏನ್ ಮಾಡ್ಬೋದು ಕೇಳ್ಬೋದು. ನೋಡಿ, ಇದನ್ನು ಏನಿದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ಎಲ್ಲಾ ಪೋಯಮ್ಸ್ ಏನ್ ಮಾಡೋ ಪದ್ಯವನ್ನ ನೋಡ್ಕೊಂಡು ಹೋಗ್ರಿ. ಇವೆರಡನ್ನು ನೋಡ್ಕೊರಿ. ಇನ್ನೊಮ್ಮೆ ಮತ್ತೆ ನೋಡ್ಕೊರಿ. ಇವೆರಡನ್ನು ಏನದಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರಂದ್ರ, ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೂಲವನ್ನಾಧರಿಸಿ ಸಾರಾಂಶವನ್ನ ಬರಿಬೇಕು. ಒಂದು ಪದ್ಯ ಕೊಟ್ಟು ಅದ್ರದ ಸಾರಾಂಶವನ್ನ ಬರೀರಿ ಅಂತ ಕೇಳ್ತಾರ. ನೋಡ್ರಿ, ಇಂಪಾರ್ಟೆಂಟ್ ಯಾವ್ಯಾವ ಪದ್ಯ ಅದಾವ ಅದ್ರ ಸಾರಾಂಶವನ್ನ ಎಲ್ಲವನ್ನ ನಾನು ಇಲ್ಲಿ ಬರ್ದೀನಿ. ನೀವೊಂದ್ಸಲ ಇದನ್ನ ಓದ್ಕೊಂಡು ಹೋಗ್ರಿ ನಾಳೆಗೆ ಹೋಗ್ಬೇಕಂದ್ರೆ. ಇದ್ರೊಳಗ್ ನೋಡ್ರಿ ಇದು ನೆಕ್ಸ್ಟ್ ನೋಡ್ರಿ, ಹೊರಳ ಸೆರೆ ಹಿಗ್ಗಿದವು
ಭೃಗುಜಲ ಇದನ್ನ ಏನ್ ಮಾಡ್ತೀನಿ, ಇದು ಪೋಯಂ ಮೇಲೆ ಇದ್ರದ್ದು ಪದ್ಯದ ಮೇಲೆ ಏನ್ ಮಾಡ್ಯಾರ, ಇದ್ರದ್ದು ಸಾರಾಂಶವನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡ್ರಿ. ಈ ರೀತಿ ಎಲ್ಲವನ್ನ ಸಾರಾಂಶವನ್ನ ಬರೀರಿ. ಹೇಳಲಿಕ್ಕತ್ರ ಟೈಮ್ ಇಲ್ಲ ಅನ್ನೋ ಸಂಬಂಧ ನಿಮ್ಗ ಬರೀ ತೋರ್ಸ್ಲಿಕ್ಕತ್ತೀನಿ. ನೆಕ್ಸ್ಟ್ ಈ ಪ್ಯಾರ ಈ 4 ಲೈನಿಂದ ಏನ್ ಮಾಡ್ಕೋರಿ, ಇದನ್ನ ಯಾವ ರೀತಿ ಎಕ್ಸ್ಪ್ಲನೇಷನ್ ಎಲ್ಲವನ್ನ ನೋಡ್ಕೋರಿ. ನೋಡ್ರಿ ಇವೆಲ್ಲವನ್ನ ನೋಡ್ಕೊ. ನೆಕ್ಸ್ಟ್ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಇದನ್ನು ಪ್ಯಾರಾನ್ ನೋಡ್ಕೊರಿ. ಇದ್ರದ್ದು ಎಕ್ಸ್ಪ್ಲನೇಷನ್ ನೋಡ್ಕೊರಿ. ಇವೆಲ್ಲಾನು ಮೋಸ್ಟ್ ಇಂಪಾರ್ಟೆಂಟ್. ಇದು ಬೇಕಂದ್ರೆ ನೋಡ್ಕೊಂಡು ಹೋಗ್ರಿ. ನಾಳೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ನಾ ಇವತ್ ಬರ್ಸೋದಿಲ್ಲ ಹೇಳೋದನ್ನೆಲ್ಲಾನು ನೋಡ್ಕೊರಿ. ಇದು ನೋಡ್ರಿ, ಇದೊಂದ್ ಪ್ಯಾರ ಐತಿ. ಇದ್ರದ್ದು ವಿವರಣೆ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಟ್ಟಿನಿ. ಇದಾದ್ಮೇಲೆ 8-10 ವಾಕ್ಯಗಳಿಗೆ ಉತ್ತರಿಸೋದು. ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯನ್ನ ನಿಮ್ಮ ಮಾತುಗಳೊಳಗೆ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೀವು ಆನ್ಸರ್ ಅನ್ನ ಇಲ್ಲೈತಿ ನೋಡ್ಕೊರಿ. ಇನ್ನೊಮ್ಮೆ ನೋಡ್ರಿ ಆನ್ಸರ್ ಇವೆಲ್ಲವನ್ನ ನೋಡ್ಕೊರಿ ನಾಳೆಗೆ. ನೆಕ್ಸ್ಟ್ ಅಥವಾ ಇದ್ರೊಳಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಇದನ್ನ ನೋಡ್ಕೊರಿ. ಪೂರಾ ಯಾವ ರೀತಿ ಬರಿಬೇಕನ್ನೋದನ್ನ ನೋಡ್ಕೊರಿ. ಇದಾದ್ಮೇಲೆ 42ನೇ ಕ್ವಶನ್, ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪರವರ ಅಭಿಪ್ರಾಯವನ್ನೇ ವಿವರಿಸಿ ಅಂತ ಕೇಳ್ಯಾರ. ಅಥವಾ ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನ GS ಶಿವರುದ್ರಪ್ಪ ರವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ಏನ್ ಮಾಡ್ಕೋರಿ. 2 ಕ್ವಶನ್ಸ್ ಇಂಪಾರ್ಟೆಂಟ್ ಅದಾವ. ಅವನು ಇನ್ನೊಂದ್ಸಲ ಕಣ್ಣು ಹಾಯಿಸ್ಕೊಂಡು ಹೋಗ್ರಿ. ನಾಳೆ ಎಕ್ಸಾಮ್ ಹೋಗುದು ಇವೆಲ್ಲದ ಆನ್ಸರ್ಸ್ ಅನ್ನು ಬರ್ದೇನಿ ನೋಡ್ಕೋರಿ. ಇದಾದ್ಮೇಲೆ ಒಂದು ಗದ್ಯ ಭಾಗವನ್ನ ಕೊಡ್ತಾರ. ಅದನ್ನ ಕೊಟ್ಟು ಅದ್ರ ಕೆಳಗೆ ಕ್ವಶನ್ಸ್ ಕೊಟ್ಟಿರ್ತಾರ. ಆ 2 ಕ್ವಶನ್ಸ್ ಆನ್ಸರ್ ಅನ್ನ ಬರಿಬೇಕು ನೋಡ್ರಿ. ಇದು ಪೂರಾ ಏನ್ ಮಾಡ್ತಾರ, ಒಂದು ಗದ್ಯ ಭಾಗವನ್ನ ಕೊಡ್ತಾರ. ಅಂದ್ರ ಒಂದ್ ಪ್ಯಾರಾ ಕೊಡ್ತಾರ. ಅದ್ರ ಮೇಲೆ ಆ ಪ್ಯಾರಾ ರಿಲೇಟೆಡ್ ಕೆಳಗೆ ಏನ್ ಮಾಡ್ತಾರ, 2 ಕ್ವಶನ್ಸ್ ಅನ್ನ ಕೇಳ್ತಾರ. ಆ 2 ಕ್ವಶನ್ ನೀವ್ ಏನ್ ಮಾಡ್ಬೇಕಂದ್ರ ಆನ್ಸರ್ ಕೊಡ್ಬೇಕು. ಈ ರೀತಿ ಒಂದ್ ದೊಡ್ಡದ ಪ್ಯಾರಾವನ್ನ ಕೊಟ್ಟ ಅದ್ರ ಕೆಳಗೆ ನೋಡ್ರಿ, ಇಲ್ಲಿ ಆ ಪ್ಯಾರಾ ಕೊಟ್ಟಿದ್ರ ಅದಕ್ಕೆ ರಿಲೇಟೆಡ್ 2 ಕ್ವಶನ್ ಕೇಳಾರ. ಆ 2ಕ್ಕೂ ಯಾವ ರೀತಿ ಆನ್ಸರ್ ಬರಿಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರ್ಸೇನಿ ನೋಡ್ಕೊರಿ ಇದನ್ನೆಲ್ಲಾನು. ಇದಾದ್ಮೇಲೆ ಒಂದು ಪತ್ರವನ್ನ ಕೇಳ್ತಾರ. ಪತ್ರ ಲೇಖನಕ್ಕ 5 ಮಾರ್ಕ್ಸಿಗೆ 2 ಕೇಳಿರ್ತಾರ. ಇವೆರಡದ್ರೊಳಗೆ ನಿಮ್ಗೆ ಯಾವ್ದು ಈಸಿ ಅನಿಸ್ತೈತೆ ಅದು ಬರ್ದ್ ಬರ್ರಿ. ನೋಡ್ರಿ, ಫಸ್ಟ್ ವ್ಯಾವಹಾರಿಕ ಪತ್ರ ಕೇಳಿದ್ರ, ವ್ಯಾವಹಾರಿಕ ಪತ್ರದೊಳಗ ಹಿಂದೆಗೆ ಸಂಬೋಧನೆ ವಿಷಯ ಏನ್ ಬರ್ತಿರಲ್ಲ ಅದಕ್ಕೆ 1 ಅಂಕ. ಪತ್ರದ ಒಡಲು ವಿಷಯ ನಿರೂಪಣೆ ಏನ್ ಮಾಡ್ತೀರಿ ಅದಕ್ಕೆ 2 ಅಂಕ. ವಂದನೆಯೊಂದಿಗೆ ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಏನ್ ಬರೀತೀರಿ ಅದಕ್ಕೆ 1 ಅಂಕ. ಭಾಷಾ ಶೈಲಿ ಪದ ಬಳಕೆ ವಿನ್ಯಾಸಕ್ಕ 1 ಅಂಕ. ಒಟ್ಟು 5 ಅಂಕಗಳು. ಇಲ್ಲಿ ನಾನು ಏನ್ ನಿಮ್ಗೆ ಕೊಟ್ಟಿನಿ, ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದ ನಿವಾಸಿ ಅನ್ನಪೂರ್ಣ ಎಂದು ಭಾವಿಸಿ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ನೀವೇನ್ ಮಾಡ್ಬೇಕು, ಪತ್ರ ಬರಿಬೇಕು. ಈ ಪತ್ರ ಬರೆಯ ಮುಂದೆ ನೀವು ನಿಮ್ಮ ಹೆಸರನ್ನ ಬರಿಬಾರ್ದು. ಇಲ್ಲಿ ಅನ್ನಪೂರ್ಣ ಅಂತ ಕೊಟ್ಟಾರಂದ್ರೆ ನೀವು ಅನ್ನಪೂರ್ಣ ಅಂತಾನೆ ಹೆಸರು ಬರಿಬೇಕು. ಇದೊಂದು ವ್ಯಾವಹಾರಿಕ ಪತ್ರ ಆಗಿರೋದ್ರಿಂದ ಈ ರೀತಿ ನಾ ಏನೇನ್ ಹೇಳಿನಿ ಇವೆಲ್ಲಾನು ಡೀಟೇಲ್ ಆಗಿ ಬರ್ಬರಿ. ಏನ್ ಮಾಡ್ಬೇಕು, ಫಸ್ಟ್ ವ್ಯಾವಹಾರಿಕ ಪತ್ರಕ್ಕ ಸ್ಥಳ ಅವ್ರೇನ್ ಕೊಟ್ಟಾರ, ಅವ್ರೇನ್ ಕೊಡ್ತಾರ ಅದೇ ಸ್ಥಳವನ್ನ ನೀವ್ ಹಾಕ್ಬೇಕ. ದಿನಾಂಕವನ್ನ ಅವ್ರೇನ್ ಕೊಡ್ತಾರ ಅದನ್ನೇ ಹಾಕ್ರಿ. ಆಮೇಲೆ ಅವ್ರ ಏನ್ ಮಾಡ್ಯಾರ, ಅವರೇ ಎಲ್ಲವನ್ನ ಅಡ್ರೆಸ್ ಅನ್ನು ಕೊಟ್ಟಾರ. ನಿಮ್ದೇನು ಅಡ್ರೆಸ್ ಅನ್ನ ನೀವು ಬರಿಬ್ಯಾಡ್ರಿ. ಇಲ್ಲಿ ಅನ್ನಪೂರ್ಣ ಅಲ್ಲಿ ಇದ್ರೊಳಗೆ ನಿಮ್ಗೆ ನಿಮ್ಮ ಅನ್ನಪೂರ್ಣ ಅಂತ ತಿಳ್ಕೊಂಡು ನೀವು ಗುಡ್ಡೆ ತೋಟದವರು ಗ್ರಾಮದ ನಿವಾಸಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇದನ್ನಂತೇನೆ ಬರಿಬೇಕು. ಇದಾದ್ಮೇಲೆ ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅಂತ ಬರ್ದು ಗೆ ಅಡ್ರೆಸ್ ಅನ್ನ ಬರ್ದು, ಅದಾದ್ಮೇಲೆ ಮಾನ್ಯರೇ ಅಂತ ಬರ್ದು, ವಿಷಯ ಅಂದ್ರ ನೀವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆರಂಭಿಸುವಂತೆ ಕೋರಿ ಬರೆಯಂತಿರಲ್ಲ ಅದನ್ನ ಬರಿಬೇಕು. ಅದಾದ್ಮೇಲೆ ನಿರೂಪಣೆಯನ್ನ ಇವೆಲ್ಲವನ್ನ ಡೀಟೇಲ್ ಆಗಿ ಬರೀರಿ. ಅದಾದ್ಮೇಲೆ ವಂದನೆಗಳೊಂದಿಗೆ ಅಂತ ಬರ್ದು ತಮ್ಮ ವಿಶ್ವಾಸಿ ಯಾರಿಲ್ಲೇ ನಿಮ್ಮ ಹೆಸರು ಬರಿಬ್ಯಾಡ್ರಿ, ಮತ್ತೆ ಅನ್ನಪೂರ್ಣ ಅಂತಕ್ಕಂಥದನ್ನ ಬರೀರಿ. ಇದಾದ್ಮೇಲೆ ಹೊರಗಿನ ವಿಳಾಸ ಅಂದ್ರೆ ಯಾವ್ದು, ಹೊರ ವಿಳಾಸ ಅಂದ್ರೆ ಇವರಿಗೆ ಯಾರಿಗ್ ಬರ್ದಿರ್ತೀರಿ, ಇವರಿಂದ ಯಾರು ಬರ್ದಿರ್ತೀರಿ ಅನ್ನೋದನ್ನ ಬರ್ದ್ರಿ. ಇದಾದ್ಮೇಲೆ ನಮ್ಗೆ ಇನ್ನೊಂದಿತ್ತಲ್ಲ, ಅಲ್ಲಿ ಯಾವ ಲೆಟರ್ ಇತ್ತಲ್ಲೇ, ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿ ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರ ಬರಿಬೇಕು. ಈಗ ನೀವು ಪತ್ರ ಬರೆಯ ಮುಂದೆ ಮೋಹನ್ ಆಗಿರ್ತೀರಿ, ನಿಮ್ಮ ಅಮ್ಮನ ಹೆಸರು ಏನಾಗಿರ್ತೈತಿ, ಶಾರದಾ ಆಗಿರ್ತೈತಿ. ಅವ್ರಿಗೆ ನೀವು ಏನ್ ಮಾಡಾಕುಂತೀರಿ, ಪತ್ರವನ್ನ ಬರೆಯಾಕುಂತೀರಿ. ಹಂಗಂದ್ರೆ ಇದೊಂದೇನು ಖಾಸಗಿ ಅಥವಾ ಗೆಳೆಯನಿಗೆ ಬರ್ತಕ್ಕಂಥ ಪತ್ರ. ಇದ್ರೊಳಗೆ ಏನ್ ಮಾಡ್ಬೇಕಂದ್ರ ಇಂದ ದಿನಾಂಕ ಸಂಬೋಧನೆ ಕ್ಷೇಮ ಇವೆಲ್ಲ ಬರ್ದ್ರ 1 ಅಂಕ. ಪತ್ರದ ಒಡಲು ವಿಷಯ ನಿರೂಪಣೆ ಮಾಡಿದ್ರೆ 2 ಅಂಕ. ಮುಕ್ತಾಯ ಇಂತಿ ಸಹಿ ಹೊರವಿಳಾಸ ಬರೆದ್ರೆ 1 ಅಂಕ. ಭಾಷಾ ಶೈಲಿಗೆ ಪದ ಬಳಕೆ ವಿನ್ಯಾಸಕ್ಕ 1 ಅಂಕ. ಒಟ್ಟ 5 ಅಂಕಗಳ ಪ್ರಶ್ನೆ. ಇದನ್ನ ಯಾವ ರೀತಿ ಬರಿಬೇಕು, ಖಾಸಗಿ ಪತ್ರಕ್ಕ ಕ್ಷೇಮ ಅಂತ ಬರ್ದ ಶ್ರೀ ಅಂತ ಬರ್ದ ಇವರಿಂದ ಇಲ್ಲಿ ಯಾರು ನೀವು
ಮೋಹನ್ ಅಂತಾನೆ ಬರಿಬೇಕು. 10ನೇ ತರಗತಿ ವಿದ್ಯಾರ್ಥಿ, ಸರ್ಕಾರಿ ಪ್ರೌಢಶಾಲೆ ಯಾವ್ದಿದು? ಹಾಸನ. ಅಲ್ಲಿ ಏನ್ ಬರ್ದಿರ್ತಾರಲ್ಲ ನಿಮ್ಗೆ ಮ್ಯಾಲ ಏನ್ ಕೊಡ್ತಾರ ಅದನ್ನ ಅಡ್ರೆಸ್ ಅನ್ನ ಇಲ್ಲಿ ಬರಿಬೇಕು. ದಿನಾಂಕವನ್ನ ಅವ್ರು ಏನ್ ಕೊಡ್ತಾರ ಅದ ಬರೀರಿ. ಮಾತೋಶ್ರೀ ಅವರಿಗೆ ಅಂತ ಬರ್ದು, ನಿಮ್ಮ ಮಗನಾದ ಮೋಹನ್ ಮಾಡುವ ನಮಸ್ಕಾರಗಳು, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಅಲ್ಲಿ ಕ್ಷೇಮವಾಗಿರುವಿರೆಂದು ನಂಬಿರುತ್ತೇನೆ. ಈ ರೀತಿ ಬರ್ದು ವಿಷಯದೊಳಗ ಇವೆಲ್ಲವನ್ನ ಬರ್ದ ಕೆಳಗ ಮನೆಯಲ್ಲಿ ತಂದೆಯವರಿಗೂ ನನ್ನ ನಮಸ್ಕಾರವನ್ನ ತಿಳಿಸಿ ಅಂತ ಬರ್ದು, ಇಂತಿ ನಿಮ್ಮ ಪ್ರೀತಿಯ ಮಗ ಯಾರಂತ ಬರಿಬೇಕಲ್ಲೇ? ಮೋಹನ್ ಅಂತನ ಬರೀರಿ. ಇದಾದ್ಮೇಲೆ ಭರವಿಳಾಸ ಅಂದ್ರ ಇವರಿಗೆ ಯಾರಿಗ್ ಬರ್ದಿರ್ತೀರಿ, ಇವರಿಂದ ಏನ್ ಇರ್ತೈತಲ್ಲ ಅದನ್ನೆಲ್ಲಾನು ಬರೀರಿ. ಇದಾದ್ಮೇಲೆ ಏನ್ ಲಾಸ್ಟ್ ಕ್ವಶನ್, ಲಾಸ್ಟ್ ಏನಿರ್ತೈತಿ 45ನೇ ಕ್ವಶನ್ ಏನಿರ್ತೈತಿ ಅಂದ್ರೆ ಒಂದು ಪ್ರಬಂಧ ಬರೆಯೋದಿರ್ತೈತಿ. ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಏನ್ ಮಾಡ್ಬೇಕು ನೀವು? ಪ್ರಬಂಧವನ್ನ ಬರಿಬೇಕು. ಹಾಗಾದ್ರೆ ಪ್ರಬಂಧ ಒಳಗೆ ಇದಕ್ಕೆ ಏನೇನ್ ಮಾರ್ಕ್ಸ್ ಕೊಡ್ತಾರ? ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶ ಬರ್ದ್ರೆ ಅದಕ್ಕೆ 1 ಅಂಕ, ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯಕ್ಕೆ 2 ಅಂಕ, ಉಪಸಂಹಾರ, ಮುಕ್ತಾಯ, ವಿಷಯ ಸಮಾಪ್ತಿಗೆ 1 ಅಂಕ, ಭಾಷಾ ಶೈಲಿ ಪದಬಂಧಕ್ಕ 1 ಅಂಕ, ಒಟ್ಟು 5 ಅಂಕದ ಪ್ರಶ್ನೆ. ಉದಾಹರಣೆಗೆ ನಾನಿಲ್ಲಿ ನಿಮ್ಗ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಕೊಟ್ಟಿದ್ದೆ. ಇದ್ರ ಬಗ್ಗೆ ಪೀಠಿಕೆಯನ್ನ ಬರೆದ್ರ ನಿಮ್ಗ 1 ಅಂಕ, ವಿಷಯ ನಿರೂಪಣೆ ಬರೆದ್ರ 2 ಅಂಕ. ಇದಾದ್ಮೇಲೆ ಲಾಸ್ಟಿಗೆ ಉಪಸಂಹಾರ ಬರೀರಿ. ಇದಕ್ಕೇನಿರ್ತೈತಿ ನಿಮ್ಗೆ ಟೋಟಲ್ ಇದು 5 ಮಾರ್ಕ್ಸ್ ಇಂದ ಕ್ವಶನ್. ನೆಕ್ಸ್ಟ್ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ, ಇಲ್ಲಿನೂ ಪೀಠಿಕೆ ಬರೀರಿ ಮೊದ್ಲ. ಆದ್ಮೇಲೆ ವಿಷಯ ನಿರೂಪಣೆ ಬರೀರಿ, ಉಪಸಂಹಾರ. ಈ ರೀತಿ ಮಾಡಿ ನೀವು ಬರ್ದ್ರಂದ್ರೆ ನೀವು ಔಟ್ ಆಫ್ ಮಾರ್ಕ್ಸ್ ಅನ್ನ ತಗೋಬಹುದು. ಇವತ್ತಿನ ಕ್ಲಾಸ್ ಒಳಗೆ ನಾನು ನಿಮ್ಗೆ ನಾಳೆ ಎಕ್ಸಾಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲರೂ ಕನ್ನಡ ಮಾರ್ಕ್ಸಿಗೆ 100ಕ್ಕೆ 100 ಅನ್ನ ತಗೋರಿ ಅಂತ ಹೇಳ್ತಾ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ 1 ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.